ಸೋ ಮಚ್ ಫಾರ್ ಯು ಫಾರ್ ಬೀಯಿಂಗ್ ಹಿಯರ್, ಬಿಕಾಸ್ ನೀವಿದ್ರೆ ಅದೇನೋ ಒಂಥರ ಎನ್ವೈರ್ಮೆಂಟೇ ಫುಲ್ ಪಾಸಿಟಿವ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ಪಾರ್ಟ್ ಆಫ್ ಮೈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮ್ ಇಸ್ ಹಿಯರ್. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಹಾಗೆಯೇ ಆಲ್ ದ ವೆರಿ ಬೆಸ್ಟ್. ರೋರಿಂಗ್ ಸ್ಟಾರ್, ನಮ್ಮ ಲವ್ಲಿ ಸ್ಟಾರ್ ಮೇಘ್ನಾ ಅವರು ಎಲ್ಲರೂ ಬಂದು ನಮಗೆ ಆಲ್ ದ ಬೆಸ್ಟ್ ಹೇಳಿ ಹೋಗಿದ್ದಾರೆ, ಅವ್ರ ವಿಶಸ್ ತಿಳಿಸಿ ಹೋಗಿದ್ದಾರೆ. ಫಸ್ಟಿಗೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಿನ್ನೆ ನಾನು ಆ್ಯಕ್ಚುಲಿ ಮಾರುತ ಪ್ರೆಸ್ ಮೀಟ್ ಇತ್ತು, ಅಲ್ಲಿ ಎಲ್ಲ ಮೀಡಿಯಾದವ್ರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನನಗೆ ಯಾರು ನಿಮ್ಮ ಕಾಂಪಿಟಿಷನ್ನು ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟಿಷನ್ನು ಅಂತ ಹೇಳ್ಕೊತೀವಲ್ಲ, ಹಾಗೆ ಹೇಳ್ತಾ ಇದ್ದೆ. ಐ ಗೆಸ್ 21ಕ್ಕೆ ಅದೆಲ್ಲೋ ಒಂದು ಕಡೆ ಸತ್ಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಂದೇ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾ ಪ್ರೀತಿಯಿಂದ, ತುಂಬಾ ಒಂದು ದೃಢ ನಿರ್ಧಾರದಿಂದ, ಇಲ್ಲ ಈ ಸಿನಿಮಾ ಫಾರ್ ಶೋರ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ, ಇದರಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ, ಜನರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ ಮೇಲೆ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂಥ ಆ ಯೋಚನೆ ಏನಿದೆ ಅಲ್ಲ, ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗಿಗೆ 1 hour ಲೇಟಾಗಿ ಬಂದರು ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಅಫ್ಕೋರ್ಸ್ ಸ್ಟ್ರಾಂಗ್ ರೀಸನ್ ಇದೆ, ಬಟ್ ಆ ಟೈಮಲ್ಲಿ ನಾನು ಯೋಚನೆ ಏನು ಮಾಡಿದ್ದು, ಇಷ್ಟು ಲೇಟಾಗಿ ಬಂದಿದ್ದಾರೆ, ಟೈಮ್ ಸೆನ್ಸ್ ಇಲ್ಲ, ಈ ಸಿನಿಮಾ ಅಂತೂ ನಾನು ಮಾಡಲ್ಲ, ಇವ್ರ ಜೊತೆ ಅಂತೂ ಕೆಲಸ ಮಾಡಲ್ಲ ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ. ಅದ್ರ ಜೊತೆಗೆ ಅವ್ರೇನು ಹೇಳ್ತಾ ಇದ್ರು, ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರನ ಹೋಗ್ತಾ ಇದ್ವಿ ಅಂತ. ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದೆನ್ ಇನಫ್ ಟು ಜಡ್ಜ್ ಯೋರ್ ಟ್ಯಾಲೆಂಟ್ ಆ್ಯಂಡ್ ಯೋರ್ ಲೈನ್ ಆಫ್ ವರ್ಕ್. ನಿಮ್ಮದು ಐ ಗೆಸ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್, ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋನ ಎಷ್ಟೋ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ, ತುಂಬ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಆ್ಯಂಡ್ ಈಗ ಡೈರೆಕ್ಷನ್ ಅಂತ ತಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ನಾನು ಅಂದ್ಕೊತೀನಿ. ಐ ಗೆಸ್ ಅದು ಜನರಿಗೆ 21ಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಇಲ್ಲಿನ ತನಕದ ನನ್ನ ಬೆಸ್ಟ್ ಫಿಲ್ಮ್ ಆ್ಯಂಡ್ ಬೆಸ್ಟ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಎಲ್ಲರ ಬಗ್ಗೆನೂ ಆಫ್ಕೋರ್ಸ್ ಹೇಳಲೇಬೇಕು. ಅಭಿ ಸರ್ ನಮ್ಮದು ಸೆಟ್ಟಲ್ಲಿ ಅಭಿಷೇಕ್ ಅಂತ ಯಾರು ಇರ್ತಾರಲ್ಲ, ಐ ಗೆಸ್ ತುಂಬಾ ಕಾಮ್, ತುಂಬಾ ಪೇಷಂಟ್ ಅಂತ ಅನ್ಕೊತೀನಿ. ಅವ್ರ ಕೆಲಸದ ಮುಖಾಂತರ ತಮ್ಮ ಟ್ಯಾಲೆಂಟನ್ನು ತೋರಿಸುವಂಥವ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸೋ ಕಾಮ್ ಆನ್ ಸೆಟ್. ಅಂದರೆ ಇಷ್ಟೊಂದು ಜನರನ್ನ ಇಟ್ಕೊಂಡು ನೀವು ಒಂದೇ ಫ್ರೇಮಲ್ಲಿ ನಿಲ್ಲಿಸಿ ಅಭಿಷೇಕ್ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಐ ಗೆಸ್ ಅದು ನಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೀವಷ್ಟು ಕಾಮಾಗಿ ಇದ್ದಿದ್ದಕ್ಕಾಗಿ ನಾವು ನಮ್ಮ ಬೆಸ್ಟನ್ನು ಕೊಡೋಕ್ಕಾಯಿತು ಸಿನಿಮಾದಲ್ಲಿ. ದೀಕ್ಷಿತ್ ನಮ್ಮ ಕನಕ, ನಮ್ಮ ಟೈಗರ್, ನಿಮ್ಮ ಬಗ್ಗೆ ಏನು ಹೇಳೋದು, ನಿಮ್ಮ ಕೆಲಸದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಟಿಪ್ಪಣಿ ಬರಿಬೇಕಾಗುತ್ತೆ. ವಿ ಆಲ್ ಆರ್ ಬಿಗ್ ಫ್ಯಾನ್ ಆಫ್ ಯು. ಆ್ಯಂಡ್ ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಗೊತ್ತಾಯಿತು ಜನರು ಏನಕ್ಕೆ ಇಷ್ಟೊಂದು ನಿಮ್ಮನ್ನು ಹೊಗಳ್ತಾರೆ ಅಂತ. ಆ್ಯಂಡ್ ಯು ಡಿಸರ್ವ್ ಆಲ್ ಆಫ್ ಇಟ್. ನಾನು ಆ್ಯಕ್ಚುಲಿ ಅಭಿಷೇಕ್ ಸರು ಸ್ಟಾರ್ಟಿಂಗಲ್ಲಿ ಸರ್ ಹೀರೋ ಯಾರು ಅಂತ ಕೇಳಿದಾಗ ದೀಕ್ಷಿತ್ ಶೆಟ್ಟಿ ಅಂತ ಅಂದರು. ಆ್ಯಂಡ್ ಐ ಸೆಡ್ ದೀಕ್ಷಿತ, ಈ ಕ್ಯಾರೆಕ್ಟರ್ ಇಷ್ಟೊಂದು ಎಕ್ಸಾಜುರೇಟೆಡ್ ಇದೆ ಅಲ್ಲ, ಅಷ್ಟೊಂದು ಲೈಕ್ ಔಟ್ ದೇರ್, ಎಲ್ಲೂ ಸ್ವಲ್ಪನೂ ಅಂಡಪ್ಲೇ ಇಲ್ಲ, ಏನಿಲ್ಲ, ಅಷ್ಟೊಂದು ಜೋರಾಗಿ ಮಾತಾಡಬೇಕು, ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಂಡ್ ದೀಕ್ಷಿತನ ನಾವು ಯೂಶ್ವಲಿ ಹೇಗೆ ಸ್ಕ್ರೀನ್ ಮೇಲೆ ನೋಡಿದ್ದೀವಿ ಅಂತಂದರೆ ತುಂಬಾ ಪಾಯ್ಸ್, ತುಂಬಾ ಸೀರಿಯಸ್, ತುಂಬಾ ಮೆಚೋರ್ಡ್ ಆದಂಥ ರೋಲ್ಸ್ ಮಾಡಿದ್ದಾರೆ. ಡೆಡ್ ಅಪೋಸಿಟ್ ರೋಲ್ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಸಲೀಸಾಗಿ, ನಾನು ಇನ್ಫ್ಯಾಕ್ಟ್ ಸಲೀಸಾಗಿ ಅಂತ ಹೇಳಿದ್ದಕ್ಕೆ ಇನ್ಫ್ಯಾಕ್ಟ್ ಬೆಳಿಗ್ಗೆ ಶಾರದಾ ಮ್ಯಾಮ್ ಜೊತೆಗೆ ಮಾತಾಡ್ತಾ ಇದ್ವಿ, ಆಗ ನಾನು ತುಂಬ ಸಲೀಸಾಗಿ ರಾಬರಿ ಮಾಡಿದ್ದಾರೆ ಅಂತಂದೆ. ಅದಕ್ಕೆ ಅವರಂದ್ರು ಇಲ್ಲ, ಸಲೀಸಾಗಿ ಕಾಣಿಸ್ಬೇಕು ಅಂತಂದರೆ ಅದ್ರ ಹಿಂದ್ಗಡೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ ಯಾರಿಗೂ ಕಾಣಿಸಲ್ಲ ಅಂತ. ಆ್ಯಂಡ್ ದಟ್ ಈಸ್ ಸೋ ಟ್ರೂ. ಐ ಗೆಸ್ ಅವ್ರ ಥರ ಉಷಾ ಮ್ಯಾಮ್ ಹೇಳ್ದಂಗೆ ನಾವು ಹೋಲ್ ಶೂಟಿಂಗ್ ಟೈಮಲ್ಲಿ ಅವ್ರು ಐ ಗೆಸ್ ನಿದ್ರೆನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಆ್ಯಂಡ್ ಈಗ ಕೂಡ ನಿದ್ರೆ ಮಾಡಲ್ಲ, ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ. ಅವ್ರ ಫಾರ್ಮುಲಾ ನಾವು ಕೂಡ ತಿಳ್ಕೊಬೇಕು. ಆ್ಯಂಡ್ ನೀವು ಐ ಗೆಸ್ ಆ
ಕನಕನ ಪಾತ್ರ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ದೀಕ್ಷಿತ್. ದ ವೇ ಐ ಹ್ಯಾವ್ ಲವ್ಡ್ ಯೋರ್ ಪರ್ಫಾರ್ಮೆನ್ಸ್, ಪೀಪಲ್ ವಿಲ್ ಲವ್ ಇಟ್. ಆ್ಯಂಡ್ ಅಭಿ ಸರ್ ಅದನ್ನು ಅಷ್ಟು ಬ್ಯೂಟಿಫುಲಿ ಐ ಗೆಸ್ ಬರೆದಿದ್ದಾರೆ ಆ ಕ್ಯಾರೆಕ್ಟರ್ನ. ಆ್ಯಂಡ್ ಅವರಿಗೆ ಅಂಥದ್ದೇ ಒಂದು ಆ್ಯಕ್ಟರ್ ಸಿಕ್ಕಿದ್ದಾರೆ ಅದನ್ನು ನಿಭಾಯಿಸೋದಕ್ಕೆ. ದಟ್ ಈಸ್ ವೈ ಐ ಗೆಸ್ Bank of Bhagyalakshmi is Bank of Bhagyalakshmi today. And also, when I say this sentence, I guess it is because of Namma producer, H.K. Prakash sir. Sir, I really like you. ನೀವು ಯಾವತ್ತೂ ನಗ್ನಗ್ತಾ ಇರ್ತಾರೆ ನಂತರನೇ. I love him. ಏನೇ ಹೇಳಿ ಸರ್ಗೆ ಕಾಲ್ ಮಾಡಿ ಅಥವಾ ಏನಾದರೂ ಮೀಟಿಂಗ್, ಸರ್ ಏನು ಮಾಡೋಣ ಸರ್ ಮಾಡೋಣ, ನಾನೇನೋ ಫುಲ್ ಟೆನ್ಷನಲ್ಲಿ ಏನಾದರೂ ಮಾಡೋಣ ಮೇಡಮ್ ಮಾಡೋಣ. ಅಭಿ ಸರ್ ಹೇಳ್ದಂಗೆ ನಮ್ಮ ಸಿನಿಮಾಗೆ ಏನು ಬೇಕಿತ್ತಲ್ಲ, ಇವತ್ತು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಜೊತೆಗೆ ನಾವಿಲ್ಲಿ ನಿಂತಿದ್ದೀವಿ, ನಿಮ್ಮ ಮುಂದೆ ಈ ಔಟ್ಪುಟ್ ಕೊಟ್ಟಿದ್ದೀವಿ ಅಂತಂದರೆ ಅದು ಸಾಧ್ಯ ಆಗಿರೋದು ನಮ್ಮ ಪ್ರೊಡ್ಯೂಸರ್ ಎಚ್ ಕೆ ಪ್ರಕಾಶ್ ಸರ್ ಇಂದಾಗಿ. ಆ್ಯಂಡ್ ನಮ್ಮ ಟೀಮ್ ಐ ಗೆಸ್ ಎಲ್ಲರೂ ತುಂಬ ನಗ್ನಗ್ತಾ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನೀವೊಂದು ಹಿರಿಯರು ನಮ್ಮ ಜೊತೆಗೆ ನಿಂತಿರೋದು ನಮ್ಗೆ ತುಂಬಾ ಒಂದು ಆನೆ ಬಲ ಬಂದಂಗಾಗಿದೆ. ಆ್ಯಂಡ್ ಯಾವತ್ತೂ ಬಂದು ಇಷ್ಟೊಂದು ಒಳ್ಳೆ ಮಾತಾಡ್ತೀರಾ ನಮ್ಮ ಚಿತ್ರತಂಡದ ಬಗ್ಗೆ ಆಗಿರಲಿ, ಎಲ್ಲರ ಬಗ್ಗೆ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿ ಬಗ್ಗೆ ಕೂಡ ಐ ಹರ್ಡ್ ಫ್ರಮ್ ಯು ದಟ್ ತುಂಬ ಚೆನ್ನಾಗಿ ಬಂದಿದೆ, ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನೀವು ಹೇಳುವಾಗ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನೀವು ತುಂಬ ಮೂವೀಸನ್ನು ನೋಡಿದವರು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ನಿಮ್ಮಿಂದ ಇಂಥ ಮಾತುಗಳು ಬಂದಾಗ ಐ ಗೆಸ್ ಅದು ನಮಗೆ ಆ್ಯಸ್ ಐ ಸೆಡ್ ಆನೆ ಬಲ ಕೊಡುತ್ತೆ. ಉಷಮ್ಮ ಎಲ್ಲರನ್ನೂ ಮಕ್ಕಳ ಥರ ನೋಡಿಕೊಂಡು ನಮಗೆಲ್ಲ ಅಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ರಾಬರ್ಸು, ಅಶ್ವಿನು, ಶ್ರೇಯಸ್, ಶ್ರೀ, ವಿನೋದ್ ಎಲ್ಲರಿಗೂ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್. ಆ್ಯಂಡ್ ನಾವು ಎಷ್ಟು ಐ ಗೆಸ್ ಶೂಟಿಂಗ್ ಮಾಡುವಾಗ ಫನ್ ಮಾಡಿದ್ದೀವೋ, ಫನ್ ಸ್ವಲ್ಪ ಕಮ್ಮಿನೇ ಮಾಡಿದ್ದೀವಿ, ಅಷ್ಟೊಂದು ಫನ್ ಆಗಲಿಲ್ಲ. ಬಿಕಾಸ್ ಫನ್ ಅಂತ ಹೇಳ್ಬಾರ್ದು ಅಲ್ವಾ, ಇಲ್ ಬಿ ರಾಂಗ್. ಬಟ್ ಮನೆ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ ತುಂಬಾ. ಅಫ್ಕೋರ್ಸ್ ನಾವು ಕಷ್ಟನೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅದರಲ್ಲಿ ತುಂಬ ಶ್ರಮ ಇರುತ್ತೆ. ಆ ಶ್ರಮನ ಎಲ್ಲ ತಂಡದವರು ಮಾಡ್ತಾರೆ. ಆ್ಯಂಡ್ ಐ ಗೆಸ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಒಂದು ಸೂಪರ್ ಎಂಟರ್ಟೈನಿಂಗ್ ಸಿನಿಮಾ. ನೀವೇನು ದುಡ್ಡನ್ನು ಖರ್ಚು ಮಾಡಿ ಚಿತ್ರಮಂದಿರಕ್ಕೆ ಬರ್ತೀರಲ್ಲ, ಆ ದುಡ್ಡಿಗೆ ಮೋಸ ಆಗಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳಬಲ್ಲೆ. ಆ್ಯಂಡ್ ನಿಮಗೆ ಟ್ರೇಲರ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸಿನಿಮಾ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು 30-35 ಜನ ನಿಮಗೆ ಈ ಟ್ರೇಲರ್ ಏನು ಇದೆ ಅಲ್ಲ, ಚಿಕ್ಕ ತುಣುಕು ಮಾತ್ರ, ನಮ್ಮ ಸಿನಿಮಾದ ಚಿಕ್ಕ ತುಣುಕು. ನಿಮಗೆ ಇನ್ನೂ ಒಂದು ದೊಡ್ಡ ವರ್ಲ್ಡ್ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ದೊಡ್ಡ ವರ್ಲ್ಡ್ ನಿಮಗೆ 21ಕ್ಕೆ ಕಾಣಿಸುತ್ತೆ. ನಾವಿಲ್ಲಿ ನಿಮಗೆ ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಜನ ಕಾಣಿಸ್ತಿದ್ದೀವಿ ಅಷ್ಟೇ. ನಾನು ಮುಂಚೆನೇ ಹೇಳ್ದಂಗೆ ಒಂದು ದೊಡ್ಡ ತಾರಾಂಗಣದ ಒಂದು 30-35 ಜನ ಒಟ್ಟಿಗೆ ನಾವು ಸ್ಕ್ರೀನ್ ಮೇಲೆ ಇದ್ದೀವಿ. ತುಂಬಾ ರಿಚ್ ಆಗಿ ಅಭಿ ಅವರು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯನ್ನು ಶೂಟ್ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಯು ವಿಲ್ ಲೈಕ್ ದಿಸ್ ಸಿನಿಮಾ. I just know that you will like this cinema. So 21 ನವೆಂಬರ್ಗೆ ಚಿತ್ರಮಂದಿರದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಸೊ ಅದೇ ರೀತಿ ಎಲ್ಲ ಒಳ್ಳೆ ಟೀಮ್ ಒಂದು ಫಾರ್ಮ್ ಆಗಿತ್ತು. ಸೊ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ಒಂದ್ಸರಿ ಟ್ರೈಲರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮರಾಠಿಯೊಂದಿಗೆ ಬಗೀರನಾಗಿ ವೇದಿಕೆ ಮೇಲೆ ರಂಗೀತರಂಗ ಎಷ್ಟು ಮಟ್ಟಕ್ಕೆ ಯಶಸ್ಸನ್ನು ಕಂಡಿತು, ಅದಕ್ಕಿಂತ ಜಾಸ್ತಿ ಇದಕ್ಕೂ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೂ ಸಿಗಲಿ, ನಿರ್ಮಾಪಕರ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿನೇ ತುಂಬಲಿ ಅಂತ ಹೇಳ್ತಾ, ಕ್ಯಾನ್ ವಿ ಹ್ಯಾವ್ ದ ಟ್ರೈಲರ್ ಫಾರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ, ಇಲ್ಲಿ ಬಂದಿರೋ ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತರಂಗನೇ ಬೇರೆ ಥರ ಇತ್ತು. ಪ್ರೊಡ್ಯೂಸರ್ ಆಯ್ಕೆ, ಅವನೇ ಶ್ರೀಮನ್ನಾರಾಯಣ, ಅದು ಇನ್ನೊಂದು ಥರ ಆಯಿತು ನಿಮ್ಮ ಆಯ್ಕೆ. ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ಥರ ಇದೆ. ಇಟ್ ಹ್ಯಾಸ್ ಅ ಹ್ಯೂಮರ್ ಡ್ರಾಮಾ. ಆಮೇಲೆ ಏನೋ ಒಂದು ಕೇಳಿದೆ ಕತೆ, ಒಂದು ಔಟ್ಲೈನ್,
ನಾನಂತೂ ಆ ಥರ ಕಥೆನೇ ಕೇಳಿರಲಿಲ್ಲ, ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ. ಬಿಕಾಸ್ ಈಗ ತಾನೇ ಹೀರೋ ನಮ್ಮ ದೀಕ್ಷಿತ್ ಅವ್ರ ಹತ್ರ ಮಾತಾಡ್ದೇನೋ ತಿಳ್ಕೊಂಡೆ, ಖುಷಿ ಆಯಿತು. ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಇದು ನಿಮಗೆ ಯಾರಿಗೂ ಹೇಳಲ್ಲ, ಬಿಕಾಸ್ ದಟ್ ಇಸ್ ದ ಮೇನ್ ಕ್ಯೂರಿಯಸ್ ಪಾಯಿಂಟ್. ಆ್ಯಂಡ್ ಐ ಆಮ್ ವೇಟಿಂಗ್. ಬಂದಾಗ ಜನಗಳಾಗಿರಲಿ, ಅಭಿಮಾನಿ ಪ್ರೇಕ್ಷಕರಾಗಿರಲಿ, ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ. ಆ್ಯಂಡ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾಗೆ, ಒಂದು ಒಳ್ಳೆ ಟೀಮ್ಗೆ, ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದಿರ, ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗೂ ನೀವು ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಪಿಕ್ಚರ್ ನಾನು ನೋಡಿದಂಥ ಎಲ್ಲ ಕಲಾವಿದರನ್ನು ತುಂಬ ಮುದ್ದಾಗೆ, ತುಂಬ ಕ್ಯೂಟಾಗೆ, ಇಟ್ಸ್ ನಾಟ್ ರಿಯಲಿ ಹೆವಿ, ಒಂಥರ ಆರಾಮಾಗಿ ಬಂದು ಜಾಲಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋ ಥರ ನನಗೆ ಅನ್ನಿಸ್ತು ಟ್ರೈಲರ್ನ ನೋಡಿದಾಗ. ಸೊ ಕ್ಯಾಮ್ರಾಮನ್ ಸರ್, ನಿಮ್ಮ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಕ್ಯಾಚಿ ಆಗಿದೆ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಹೀರೋಯಿನ್ ನಿಮಗೂ ಒಳ್ಳೇದಾಗಲಿ. ಈ ಪಿಕ್ಚರು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹಾರಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಕಡೆ ಹೋಗಬೇಕು, ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ, ದಯವಿಟ್ಟು ತಿಳ್ಕೊಬೇಡಿ. ಸೊ ಐ ವುಡ್ ಲೈಕ್ ಟು ಲೀವ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ to everybody. Thank you so much. Prem, lovely meeting you after a long time, and also Meghna. Well, uncle, always great to see you. ನಿಮ್ಮನ್ನ ಯಾವಾಗ ನೋಡಿದ್ರು ಖುಷಿ ಆಗುತ್ತೆ ನನಗೆ. Thank you. Thank you so much. Thank you so much, uncle. ಹಂಚ್ಕೊಂಡೆ ರಿಯಾಲಿಟಿ ಆಫ್ ಲೈಫ್ ಬಗ್ಗೆ. ಅಂಕಲ್ ಬೈದ್ರು, ಹೆದರ್ಕೋಬೇಡ, ಜೀವನ ಹೆಂಗೆ ಹೋಗುತ್ತೋ ಹಂಗೆ ಹೋಗು, ಜಾಸ್ತಿ ಭಯ ಬೀಳ್ಬೇಡ ಅಂತ ಹೇಳಿದ್ರು. ಥ್ಯಾಂಕ್ ಯು. ಐ ಟೇಕ್ ಯುವರ್ ಅಡ್ವೈಸ್, ಅಂಕಲ್. ಅಭಿಷೇಕ್, ದ ಡೈರೆಕ್ಟರ್, ಪ್ಲೀಸ್ ಕಮ್. ಪಾಪ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಫಸ್ಟ್ ಫಿಲ್ಮ್ ಇದು, ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ಎಲ್ಲ ಪಿಕ್ಚರ್ಗೂ ವಿಶ್ ಮಾಡಿದಂಗೆ ನಿಮಗೂ ವಿಶ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೆಲಸ ತಗೊಂಡಿದ್ದೀರಾ. ದೀಕ್ಷಿತ್, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಒಳ್ಳೆ ಕೆಲಸ ತಗೊಂಡಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಯು ಎವ್ರಿಬಡಿ. ಗುಡ್ ಲಕ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಈ ಟ್ರೈಲರ್ ಕೊನೆಯಲ್ಲಿ ಒಂದು ಡೈಲಾಗ್ ಬರುತ್ತೆ, ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹೇಳುವಂಥದ್ದು, ಏನೋ ದೊಡ್ಡದಾಗಿ ನಡೀತಾ ಇದೆ. ಸೊ ನಮ್ಮ ಪ್ರಕಾಶ್ ಅವರು ಕೈ ಇಡುವಂಥ ಎಲ್ಲ ಕೆಲಸಗಳೂ ಸಹ ತುಂಬ ದೊಡ್ಡದಾಗೇ ಇರುತ್ತೆ. ಅದು ನೋಡೋರ ಕಣ್ಣಿಗೆ ಸುಮ್ಮನೆ ಏನೋ ಸಣ್ಣದಾಗಿ ಸಿಂಪಲಾಗಿ ಮಾಡ್ತಾ ಇದ್ದಾರೆ ಇವರೇನೋ ಅಂದ್ಕೊಳ್ಬೋದು. ಬಟ್ ಅವರು ಯಾವುದೇ ಪ್ರಾಜೆಕ್ಟ್ ಕೈ ಇಡಲಿ ಬೈ ಹಾರ್ಟ್ಲಿ ಮಾಡ್ತಾರೆ, ತುಂಬ ಪ್ಯಾಷನ್ ಆಗಿ ಮಾಡ್ತಾರೆ. ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಇಲ್ಲಿ ಬಂದಿರೋದಕ್ಕೆ ಮುಖ್ಯವಾದಂಥ ಕಾರಣ, ಇಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಆ್ಯಂಡ್ ಇಲ್ಲಿ ಸೇರಿರೋರು ಎಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿಯಾಗಿ ಬಂದಿಲ್ಲ, ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ. ಸರ್, ನೀವು ಮಾಡಿರೋಂಥ ಎಲ್ಲ ಸಿನಿಮಾಗಳು ತುಂಬ ಡಿಫ್ರೆಂಟಾಗಿ ಮಾಡ್ತೀರಾ. ಅದು ಜನರಿಗೆ ತುಂಬ ಹಾರ್ಟ್ ಟಚ್ ಆಗುವಂಥ ಸಿನಿಮಾಗಳು ಮಾಡ್ತೀರಾ. ಗೊತ್ತಿಲ್ಲ, ಆ ದೇವರು ನಿಮ್ಗೆ ಅದೊಂದು ಸಿಕ್ಸ್ತ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾನೆ. ನೀವು ಮಾಡಿರೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ. ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟಾಗಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ್ಯಂಡ್ ಅದನ್ನು ಮಾಡೋದಕ್ಕೆ ಧೈರ್ಯನೂ ಬೇಕು. ಯಾಕಂದರೆ ಎಲ್ಲನೂ ಎಕ್ಸ್ಪೆರಿಮೆಂಟಲ್ಲೇ ಮಾಡ್ತೀರಾ ನೀವು. ಕೆಲವರು ಏನಂದರೆ ಸಿದ್ಧ ಸೂತ್ರಗಳು, ಅಂದರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ, ಒಂದು ಸಾಂಗ್ ಇರಬೇಕು, ಇಷ್ಟು ಫೈಟ್ ಇರಬೇಕು, ಹೀರೋ ಹೀರೋಯಿನ್ ಡಿವೇಟ್ ಇರಬೇಕು, ಹಿಂಗೆ ಒಂದು ಕತೆ, ಒಂದು ತಮಾಷೆ ಸೀನ್ಗಳು 4 ಅಂತ ಹೋಗ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಒಂದು ರಂಗಿತರಂಗ ಆಗುತ್ತೆ, ಒಂದು ಕಥಾ ಸಂಗಮ ಆಗುತ್ತೆ, ಒಂದು ಅವನೇ ಶ್ರೀಮನ್ನಾರಾಯಣ ಆಗುತ್ತೆ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ಮ ಬ್ಯಾಂಕಲ್ಲಿ ಇದ್ದಾಳೆ, ನೀವು ಕರ್ಕೊಂಬರುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ. ಆ್ಯಂಡ್ ನೆಕ್ಸ್ಟ್, ದೀಕ್ಷಿತ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಮ್ಮ ಕನ್ನಡದ ಹುಡುಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ. ಅವರು ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳನ್ನು ಸಹ ನಾನು ನೋಡಿದ್ದೀನಿ. ಲಿಂಕ್ ಅನ್ನೋ ಸಿನಿಮಾ ಅದ್ಭುತವಾದಂಥ ಒಂದು ಅಭಿನಯ ಮಾಡಿದ್ರು ಅದರಲ್ಲಿ. ಈಗ ರೀಸೆಂಟಾಗಿ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಎಕ್ಸ್ಟ್ರಾರ್ಡಿನರಿ ಹಿಟ್ ಹೊಡಿತಾ ಇದ್ದೀರಾ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ, ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಐ ವಿಶ್ ಯು ದೀಕ್ಷಿತ್. ಎಲ್ಲ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯು ಆರ್ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಇನ್ ಅವರ್ ಇಂಡಸ್ಟ್ರಿ. ಮತ್ತಷ್ಟು ನಿಮ್ಮ ಕೆರಿಯರು ಅಷ್ಟೇ ಚೆನ್ನಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮೈ ಏಂಜಲ್ ಬೃಂದಾ ಆಚಾರ್ಯ,
ಅವರ ಕೆರಿಯರನ್ನು ನನ್ನ ಸಿನಿಮಾ ಪ್ರೇಮ ಪೂಜ್ಯಂ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್, ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದಾಚಾರ್ಯ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಏಂಜಲ್ 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 ಅಂತಲೇ ಕರಿತಾ ಇರ್ತೀನಿ. ಯು ಲುಕಿಂಗ್ ವೆರಿ ಸ್ಟನ್ನಿಂಗ್, ವೆರಿ ಸಿಂಪ್ಲಿ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಶಿ ಇಸ್ ಅ ಫ್ಯಾಂಟಾಬ್ಯುಲಸ್ ಆ್ಯಕ್ಟ್ರೆಸ್. ನಮ್ಮ ಇಂಡಸ್ಟ್ರಿಗೆ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ. ಅವ್ರದ್ದು ಖುಷಿ ಏನಂದರೆ, ಒಂದ್ಸರಿ ಅನಂತ್ನಾಗ್ ಸರ್ನ ನಾನು ಮೀಟ್ ಮಾಡೋದ್ರ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ, ನಂದು ಯಾವುದೋ ಒಂದು ಸಿನಿಮಾ 2 ಸಿನಿಮಾ ಒಂದೇ ವಾರ ಒಂದೇ ದಿನ ರಿಲೀಸ್ ಆಗ್ತಾ ಇತ್ತು. ಸೊ ಐ ವಾಸ್ ನರ್ವಸ್. ತುಂಬ ಏನೋ ಭಯ ಆಗ್ತಾ ಇದೆ ಸರ್ ನನಗೆ ಅಂತ ಅವ್ರು ಹೇಳಿದ್ರು. ಯಾಕ್ರೆ ಭಯ ಪಡ್ತೀರಾ, ನಾನು ಲಕ್ಷ್ಮಿ ಅಭಿನಯ ಮಾಡಿದ ಸಿನಿಮಾ ಒಂದೇ ದಿನದಲ್ಲಿ 2 ಸಿನಿಮಾ ರಿಲೀಸ್ ಆಯಿತು, 2 ಸಿನಿಮಾನೂ ಸಿಲ್ವರ್ ಜೂಬ್ಲಿ, ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಇವತ್ತು ನಮ್ಮ ಏಂಜಲ್ ಸಿನಿಮಾ 21ನೇ ತಾರೀಕು ಇನ್ನೊಂದು ಮಾರುತನ ರಿಲೀಸ್ ಆಗ್ತಾ ಇದ್ದಾರೆ. ಸೊ ಭಾಗ್ಯಲಕ್ಷ್ಮಿ ಮತ್ತು ಮಾರುತ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಐ ವಿಶ್. ಸೊ ತುಂಬ ಒಳ್ಳೇದಾಗಲಿ. ಆ್ಯಂಡ್ ಮತ್ತು ಎಲ್ಲನೂ ಸಾಂಡ್ ವೇಲು ಸರ್ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕು. ಯಾಕಂದರೆ ಅವರು ಸಹ ತಗೊಳ್ಳುವಂಥ ಒಂದು ಆಡಿಯೋ ಆಲ್ಬಮ್ ಏನಿದೆ, ಅವರು ಕಮರ್ಷಿಯಲಿ ಥಿಂಕ್ ಮಾಡಲ್ಲ, ಬೈ ಹಾರ್ಟ್ಲಿ ಥಿಂಕ್ ಮಾಡುವಂಥ ವೇಲು ಸರ್. ಅವ್ರಿಗೆ ಏನು ಇಷ್ಟ ಆಗುತ್ತೆ, ಅವ್ರ ಬೆಲೆ ಯಾವತ್ತೂ ಕೋಟ್ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಏನೋ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ಏನು ಯೋಚನೆ ಮಾಡ್ತೀರ ತಗೊಂಡು ಒಳ್ಳೇದಾಗಲಿ ಅಂತ ಬಯಸುವಂಥ ವ್ಯಕ್ತಿ. ಈಗ ತಾನೇ ನಾವು ಅವರು ಮಾತಾಡ್ತಾ ಇದ್ವಿ, ಸರ್ ಇಬ್ಬರು ಇಷ್ಟೊಂದು ಫಿಟ್ ಆಗಿದೀವಲ್ಲ ಏನು ಕಾರಣ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಸರ್ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಮೈಯೂ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಅವ್ರನ್ನ ವರ್ಷಾನುಗಟ್ಟಲೆಯಿಂದ ನೋಡ್ತಾ ಇದ್ದೀವಿ. ವೆರಿ ಫಿಟ್ ಆ್ಯಂಡ್ ಫೈನ್, ಹೆಂಗಿದ್ದಾರೆ ಹಂಗೆ ಇದ್ದಾರೆ. ನಾಟ್ ಓನ್ಲಿ ಫಿಸಿಕಲಿ, ಈವನ್ ಮೆಂಟಲಿ ಆ್ಯಂಡ್ ಹಾರ್ಟ್ಲಿ ಯುವರ್ ಫ್ಯಾಂಟಾಸ್ಟಿಕ್ ಸರ್. ಯುವರ್ ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ಸ್. ಸೊ ನೀವು ಈ ಒಂದು ಆಡಿಯೋನ ತಗೊಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಸೂಪರ್ ಹಿಟ್ ಆಗಿದೆ ಅಂತ ಹಾರೈಸ್ತೀನಿ ಸರ್. ಹಾಗೆಯೇ ಮೇಡಮ್ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನೀವು ಅಭಿನಯಿಸುವಂಥ ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ, ತುಂಬ ಒಳ್ಳೆಯದಾಗಲಿ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ. ಆ್ಯಂಡ್ ಅಭಿಷೇಕ್ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ ನಿಮಗೂ ಒಳ್ಳೆಯದಾಗಲಿ, ಉತ್ತಮವಾದ ಭವಿಷ್ಯ ನಿಮಗೆ ಸಿಗಲಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಭೀಮಸೇನ್ ಜೋಶಿ ನಾಟಕ ಬರ್ತಾರೆ ಸರ್, ಪ್ರಕಾಶ್ ಸರ್ ನೋಡ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರಂಗೀತರಂಗ ಮಾಡಿದ್ರಿ, ಅದ್ರಲ್ಲಿ ಎಷ್ಟು ದುಡ್ಡು ಬಂದು ಗೊತ್ತಿಲ್ಲ, ಯಶಸ್ಸಂತೂ ಅದ್ಭುತವಾಗಿ ಬಂತು. ಮತ್ತೆ ಮಾಡಿದ ಪಿಕ್ಚರ್ಲ್ಲ ಹಿಟ್ಟಾಗಿದೆ. ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಈ ಸಿನಿಮಾಗೆ ಎಷ್ಟು ಹಣ ನೀವು ಹಾಕಿದ್ದೀರ ನನಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ನೀವೇನು ಹಾಕಿದ್ದೀರೋ ಸ್ವಿಸ್ ಬ್ಯಾಂಕ್ನಾಗ ಹೋಗಲ್ಲ, ಕರ್ನಾಟಕ ಬ್ಯಾಂಕ್ ಅಂತೂ ಗ್ಯಾರಂಟಿ ನೀವು ತುಂಬ್ತೀರ ಅಂತ. ಹಸನ್ಮುಖಿ ಪ್ರಕಾಶ್ ಅವರು ಯಾವಾಗಲೂ ನಗ್ತಾ ಇರ್ತಾರೆ. ಅವರು ದುಗುಡ ಅನ್ನೋದೇ ಇಲ್ಲ ಅನ್ಕೋತೀನಿ. ನೀವು ಹಿಂಗೆ ಇರಿ ಸರ್, ನೀವು ಒಳ್ಳೆ ನಿರ್ಮಾಪಕರು, ಒಳ್ಳೆ ಮನಸ್ಸಿದೆ, ವಿನಯ, ಪ್ರೀತಿ, ಸೌಜನ್ಯ ಎಲ್ಲ ಇರುವಂಥ ನಿರ್ಮಾಪಕರು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. ಅಫ್ಕೋರ್ಸ್ ದೀಕ್ಷಿತ್ ಅವರು ಎಲ್ಲೋದ್ರು, ದೀಕ್ಷಿತ್ ಶೆಟ್ಟಿ ಇಸ್ ಹ್ಯಾಪನಿಂಗ್ ಸ್ಟಾರ್. ತೆಲುಗುನಲ್ಲಿ ಮೊನ್ನೆ ರಿಲೀಸ್ ಆಗಿದ್ದಂಥ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಕನ್ನಡದಲ್ಲಿ ನೆಕ್ಸ್ಟ್ ವೀಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನು ಬರ್ತಾ ಇದ್ದೋ ಅದು ಸೂಪರ್ ಹಿಟ್ ಆಗುತ್ತೆ. ಜುಡಾ ಸಾಂಡಿ ಅಷ್ಟೇ ವಂಡರ್ಫುಲ್ ಮ್ಯೂಸಿಕ್, ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇಬ್ಬರು ಅಭಿಷೇಕ್ ಇದ್ದಾರೆ, ಅಭಿಷೇಕ್ ಬಂದ್ A1 A2 ಅಂದರೆ ಬೇರೆ ಅರ್ಥ ಬರುತ್ತೆ. ಆ A1 A2 ಅಲ್ಲ, ಅಭಿಷೇಕ್ ಬಂದ್ ಅಭಿಷೇಕ್ 2 ಇಲ್ಲ ಸರ್. ಸೊ A1 ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ವಿ ಸ್ಕ್ರಿಪ್ಟು, ಎವಡನ ವಂಡರ್ಫುಲ್ ಥಿಂಗ್. ಟ್ರೈಲರು ಭಾಳ ಚೆನ್ನಾಗಿದೆ. ಅಭಿಷೇಕ್ 2 ಎವಡನ ವಂಡರ್ಫುಲ್ ಜಾಬ್. ತಂದೆ ಸ್ವಲ್ಪ ಧೈರ್ಯವಾಗಿ ಮಾತಾಡಿ, ಏನಾಗಲ್ಲ. ಇಂಡಸ್ಟ್ರಿನ ಭಯ ಪಡ್ತವ್ರು ಗಣೇಶ್ ಕಾಸರಗೋಡು ಸಾಹೇಬರು, ಇಂಡಸ್ಟ್ರಿನ ಭಯ ಪಡ್ತವ್ರು ಸುಬ್ರಹ್ಮಣ್ಯ ಸಾಹೇಬರು ಗೊತ್ತು. ಅವರಿಬ್ಬರು ಬಂದು ಕೂತ್ಕೋತಾರೆ ಅಂದರೆ ಏನೋ ಒಂದು ಅದ್ಭುತವಾದ ಪ್ರಶ್ನೆ ಆಗ್ತಾರೆ ಅಂತ ಇವಾಗಲ್ಲ, ಹಿರಿಯ ಪತ್ರಕರ್ತರು. ಸೊ ಹಾಗೆ ಸ್ವಲ್ಪ ಧೈರ್ಯ ತಗೊಳ್ಳಿ, ಏನು ತೊಂದರೆ ಇಲ್ಲ. ಇಂಡಸ್ಟ್ರಿ ನಿಮ್ಮನ್ನು ತಿನ್ನಲ್ಲ, ನೀವು ಸಾಫ್ಟ್ ಆಗಿದ್ರೆ ನಿಮ್ಮನ್ನು ತಿನ್ಬಿಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಇಡೀ ಟೀಮ್ಗೆ ನೀವು ಬರೋಕ್ಕೆ ಮುಂಚೆ ನಿಮಗೆ ಇದು ಬಂತಲ್ಲ ಫೋನಲ್ಲಿ, ಏನು ಬಂತು ಸರ್? ಲಕ್ಷ್ಮಿ ಬಂತು. ಲಹರಿಯಿಂದ ಫಸ್ಟ್ ಅಮೌಂಟ್ ಬಂದಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನಮ್ಮ ಇವತ್ತು ವಂಡರ್ಫುಲ್ ಜಾಬ್. ದೇವರು ಒಳ್ಳೆದು ನಮಗೆ, ಇಡೀ ಪತ್ರಿಕಾ ಮಿತ್ರರಿಗೆಲ್ಲರೂ ಒಳ್ಳೆಯದಾಗಲಿ. ಬಿಹಾರಲ್ಲಿ ಒಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿದೆ. ಸೊ ಇಲ್ಲೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರಲಿ. ಏನು ಹೇಳಿದೆ ಸರ್? ಏನು ಹೌದಾ? ಸರಿ ಸರ್. ಮೋಕ್ಷೇಂದ್ರ ಸಾಹೇಬ್ರೆ, ನೀವು ಹಣ ಬೇಡ, ನಿಮ್ಮ ನಗು ಸಾಕು.
I wish you all the best, sir. Thank you. God bless you. I wish you all the best, sir. You have done a wonderful movie in Telugu. Allu Arvind sir ಬಂದ್ಬಿಟ್ಟು ನಮಗೆ ಫ್ಯಾಮಿಲಿ ಫ್ರೆಂಡ್ ಹೇಳ್ತಾ ಇದ್ದೀನಿ, ನನ್ನ ಅಣ್ಣ ಮನೋರನ್ನ ಮಾತಾಡುವಾಗ ಪಿಕ್ಚರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಐ ವಿಶ್ ಯು ಆಲ್ ದ ಬೆಸ್ಟ್. ಅದೇ ಥರ ಕನ್ನಡದಲ್ಲಿ ಸಾಕಷ್ಟು ಪಿಕ್ಚರ್ ಮಾಡಿ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಫಸ್ಟ್ ಆಫ್ ಆಲ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅವರು ನಾನು ಬಂದ ತಕ್ಷಣ ಕೇಳಿದೆ ಏನು ಯಾವ ಪರ್ಫ್ಯೂಮ್ ಹಾಕೊಂಡು ಬಂದಿರಾ, 4 ಪರ್ಫ್ಯೂಮ್, ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಂತ ಹೇಳಿದ್ರು. ಯು ಲುಕ್ ಲವ್ಲಿ ಭಾಗ್ಯಲಕ್ಷ್ಮಿ. ಸೊ ನೋಡಿ, ಇಲ್ಲಿ ಲಕ್ಷ್ಮಿ ಥರ ಕಾಣೋರು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಒಂದು ಒಳ್ಳೆ ವಿಶೇಷ ಥರ ವೇಲು ಸರ್ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಭಾಗ್ಯದ ಲಕ್ಷ್ಮಿ ಬರಮ್ಮ ಅಂತ ಸಾಂಗ್ ಹಾಡಿದ್ರು. ದುಡ್ಡು ಕೂಡ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರು. ಸೊ ವೆರಿ ವೆರಿ ಗುಡ್ ಓಮೆನ್ ಅಂತ ಹೇಳ್ಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ. ಟ್ರೇಲರ್ ಅಂತ ನಮ್ಗೆ ತುಂಬ ಇಷ್ಟ ಆಗಿದೆ. ನಾನು ಅಭಿಷೇಕ್ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ನನಗೆ ಅವ್ರು ಫಸ್ಟ್ ಪರಿಚಯ ಆಗಿದ್ದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಟೈಮಲ್ಲಿ, ಇನ್ನೊಂದು ಲವ್ ಸ್ಟೋರಿ. ಬಟ್ ನಾನು ಒಂದು ಲವ್ ಸ್ಟೋರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಬೇಕಾಗಿತ್ತು. ಬಟ್ ಚಾರ್ಮಿನಾರ್ ಸಿನಿಮಾ ಬ್ಯುಸಿ ಆಗಿದೆ, ಸೊ ಆ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಸೊ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಮಾಡಿದೆ. ಆಗ ಅವ್ರ ಪರಿಚಯ ಆಯಿತು. ತುಂಬ ಐ ಗಾಟ್ ಟು ನೋ ಹಿಮ್. ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಶಾರ್ಟ್ಸಲ್ಲಿ ಅವರ ಕ್ರಿಯೇಟಿವಿಟಿ ಆಗಿರಲಿ, ಇಂಪ್ರೊವೈಸೇಷನ್ ಆಗಿರಲಿ, ಒಂದು ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ್ ಇರೋದು ಅವ್ರ ಹತ್ರ ಇಂದ. ಸೊ ತುಂಬ ಖುಷಿ ಪಡೋರು ನಾವೆಲ್ಲರೂ. ಆ್ಯಂಡ್ ನಮ್ಮ ಇಡೀ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಟೀಮಲ್ಲಿ, ಡೈರೆಕ್ಷನ್ ಟೀಮಲ್ಲಿ ಅವರೇ ಚಿಕ್ಕವರು. ಹಿ ವಾಸ್ ಅ ಯಂಗೆಸ್ಟ್. ಸೊ ಇವಾಗ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಆ ಚಿಕ್ಕ ಹುಡುಗ ದೊಡ್ಡವನಾಗಿದ್ದಾನೆ, ಸಿನಿಮಾ ಮಾಡ್ತಾ ಇದ್ದಾರೆ, ಡೈರೆಕ್ಟರ್ ಆಗಿದ್ದಾನೆ ಅಂತ ನನಗೆ ತುಂಬ ಹೆಮ್ಮೆಯ ವಿಷಯ ಅಂತ ನಾನು ಹೇಳಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಅವರು ಇದಕ್ಕೂ ಮುಂಚೆ ತುಂಬ ಕೆಲಸ ಮಾಡಿದ್ದಾರೆ ಸಿಂಪಲ್ ಸುನಿ ಸರ್ ಜೊತೆ, ಆಮೇಲೆ VFX ಆ್ಯಂಡ್ ಆಲ್ ಅಲ್ವಾ. ಈಸ್ ದರ್ ಅ ಲಾಟ್ ಆಫ್ ವರ್ಕ್, ಬ್ರಿಲಿಯಂಟ್ ಮೈಂಡ್ ಆ್ಯಕ್ಚುಲಿ, ತುಂಬ ಕ್ರಿಯೇಟಿವ್ ಅವರು. ಆ್ಯಂಡ್ ಟ್ರೇಲರ್ ನೋಡಿದವರು ಕೂಡ ಐ ಕ್ಯಾನ್ ಸಿ ದಟ್ ಕ್ರಿಯೇಟಿವ್ ಎನರ್ಜಿ. ಮನಿ ಹೈಸ್ಟು ಈ ಥರದೆಲ್ಲ ಶೋಸ್ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಆ್ಯಂಡ್ ವೆನ್ ಐ ಸಾ ದಿಸ್, ಅಫ್ಕೋರ್ಸ್ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ದಿಸ್ ಹ್ಯಾಸ್ ಕಮ್ ಔಟ್ ಸೋ ವೆಲ್. ಅಭಿಷೇಕ್ ಫೋಟೋಗ್ರಫಿ ಈಸ್ ಅಮೇಝಿಂಗ್, ಮ್ಯೂಸಿಕ್ ಜುಡ ಅಫ್ಕೋರ್ಸ್. ಎಲ್ಲರೂ ಯು ಕ್ಯಾನ್ ಸಿ ಆ್ಯಕ್ಚುಲಿ ಏನೋ ಒಂದು ಕಥೆ ಇದೆ, ಸಮಥಿಂಗ್ ಇಸ್ ಡಿಫ್ರೆಂಟ್ ಅಬೌಟ್ ದಿಸ್ ಮೂವಿ ಅಂತ ನನಗೆ ಅನಿಸ್ತಾ ಇತ್ತು. ಮುರಳಿ ಅವ್ರು ಹೇಳ್ದಂಗೆ ಏನೋ ಒಂದು ಮಜಾ ಇದೆ, ಬಂದ್ಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಯು ಕ್ಯಾನ್ ಎಂಜಾಯ್ ಆ್ಯಂಡ್ ಗೋ ಬ್ಯಾಕ್, ಆ ಥರದ ಸಿನಿಮಾ ಅಂತ ನನಗೆ ಅನಿಸ್ತು. ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ದೀಕ್ಷಿತ್, ನಾನು ನಿಮ್ಮ ದಿಯಾ ಸಿನಿಮಾ ನೋಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಯು ಹ್ಯಾವ್ ಅಮೇಝಿಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ. ಐ ಲವ್ ದಿಯಾ. ಆ್ಯಂಡ್ ಲಾಸ್ಟ್ ಟೈಮ್ ನಿಮ್ಮನ್ನ ಇಲ್ಲಿ ಇದೆ ಶೆಲ್ಟನಲ್ಲಿ ಮೀಟ್ ಮಾಡಿದಾಗ ಐ ಥಿಂಕ್ ಐ ವಾಚ್ ದಸರಾ ಆ್ಯಂಡ್ ಐ ಲವ್ ದಟ್ ಮೂವಿ. ಐ ಡೋಂಟ್ ನೋ, ನಾನು ಸ್ಕ್ರೀನ್ ಮೇಲೆ ನೀವು ನಾನಿ ಬಂದಾಗ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ, ನಿಜ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಅಮೇಝಿಂಗ್ ಫೇಸ್, ಗ್ರೇಟ್ ಎನರ್ಜಿ, ಐ ಲವ್ ದ್ಯಾಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗರ್ಲ್ ಫ್ರೆಂಡ್. ಆ್ಯಂಡ್ ಇದು ಕೂಡ ಹಾಗೇನೆ ಲಕ್ಕಿ ಸ್ಟ್ರೀಕು ಸೂಪರ್ ಹಿಟ್ ಆಗಲಿ. ಆ್ಯಂಡ್ ಬೃಂದಾ, ಆಲ್ ದ ಬೆಸ್ಟ್ ಟು ಯು. ಯು ಲುಕ್ ಲವ್ಲಿ. ಆ್ಯಂಡ್ ಐ ನೋ ದಟ್ ಅಭಿ ಹೀರೋಯಿನ್ನ ತುಂಬ ಚೆನ್ನಾಗಿ ಹಿ ಶೋಸ್ ಯು ವೆರಿ ವೆಲ್. ಆ್ಯಂಡ್ ಬರ್ದಿರೋದು ತುಂಬ ನೋ he did. I know him and I work with him in Simple Agi No Love Story. So yavaglu he favors the heroine. So I know it and wish you the best. Tumba olledagli. May you become one of the biggest heroines of Kannada industry and India. And Usha ma'am, Usha Mandari ma'am ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಶಿ ಇಸ್ ಮೈ ಗುರು ಆ್ಯಕ್ಚುಲಿ. ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಆ್ಯಕ್ಟಿಂಗ್ ಕಲಿಬೇಕಾದ್ರೆ ಶಿ ಯೂಸ್ ಟು ಟೀಚ್ ಇನ್ ಅನ್ ಆ್ಯಕ್ಟಿಂಗ್ ಸ್ಕೂಲ್ ಆ್ಯಂಡ್ ಐ ಹ್ಯಾವ್ ಲರ್ನ್ ಸೋ ಮಚ್ ಫ್ರಮ್ ಹರ್. ಆ್ಯಂಡ್ ಇವತ್ತಿಗೂ ಅವ್ರು ನೋಡಿದ್ರೆ ಭಯ ಆಗುತ್ತೆ ನನಗೆ. ಐ ಹ್ಯಾವ್ ನೆವರ್ ಗಾಟ್ ಅ ಚಾನ್ಸ್ ಟು ವರ್ಕ್ ವಿತ್ ಯು, ಅದನ್ನೂ ಆಗಲಿ ಅಂತ ಕೇಳ್ಕೊಳ್ತೀನಿ. ಬಟ್ ಮ್ಯಾಮ್, ನಮ್ಮ ಇರೋದನ್ನ ಆ್ಯಂಡ್ ಚಿಕ್ಕ ದಟ್ ಈಸ್ ಒನ್ ಸ್ಮಾಲ್ ಯಾ. ಬಟ್ ಎನಿವೇಸ್, ಟುಡೇ ಇಸ್ ಅಬೌಟ್ ಅಭಿ. ನನ್ನ ಬೆಸ್ಟ್ ವಿಶಸ್ಸು. ನಾನು ಆ್ಯಕ್ಚುಲಿ ಜಾಸ್ತಿ ಫಂಕ್ಷನ್ ಬರಲ್ಲ, ಬಟ್ ಇವತ್ತು ನನ್ನ ಮನಸ್ಸಿರಲಿಲ್ಲ ಮನೆ ಆಚೆ ಬರೋಕ್ಕೆ. ಬಟ್ ಅಭಿ ಇಸ್ ಸೋ ಸ್ಪೆಷಲ್ ಟು ಮೀ. ಅಭಿ ಮೇಲೆ ನಾನು ತುಂಬ ಪ್ರೀತಿ. ಅವ್ರು ಏನೇ ಕೆಲಸ ಮಾಡಿದ್ರು ಸೂಪರ್ ಹಿಟ್ ಆಗಲಿ, ದೊಡ್ಡದಾಗಲಿ, ಐ ವಾಂಟ್ ಹಿಮ್ ಟು ಗ್ರೋ ಟು ನೆಕ್ಸ್ಟ್ ಲೆವೆಲ್. ಸೊ ಆಲ್ ಮೈ ಬೆಸ್ಟ್ ವಿಶಸ್ ಟು ಹಿಮ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್. ಎಲ್ಲರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡಬೇಕು, ಅಲ್ಲಿ ಯಾರೋ ದೊಡ್ಡ ಕಾರಲ್ಲಿ ಬರ್ತಾರೆ, ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಪರ್ಫ್ಯೂಮ್ ಹಾಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಹೇಳೋದನ್ನು ತುಂಬ ಕಮ್ಮಿ ಹೇಳ್ತೀನಿ, ಯಾಕಂದರೆ
ಸಕ್ಸಸ್ ಮೀಟ್ ಆಗುತ್ತೆ ಅನ್ನುವ ಭರವಸೆಯಲ್ಲಿದ್ದೀನಿ. ಸೊ ಹಾಗಾಗಿ ಸಕ್ಸಸ್ ಮೀಟಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಂಥ ಅತಿಥಿಗಳು ಶ್ರೀಮುರಳಿ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಆ್ಯಂಡ್ ಮೇಘನಾ ಗಾನ್ಕರ್ ಮೇಡಮ್ ಆಗಿರ್ಬೋದು. ಶ್ರೀಮುರಳಿ ಸರ್ ಹೇಳ್ತಿದ್ರು ರಂಗಿತರಂಗ ಟ್ರೈಲರ್ನ ರಿಲೀಸ್ ಮಾಡಿದರು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದ್ರು ಅಂತ. ನನ್ನ ಮೊದಲನೇ ಸಿನಿಮಾ ದಿಯಾ ಟ್ರೈಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ದು. ಸೊ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ. 2 ಆಗಿವೆ, 3ನೇದು ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಕರೆದಾಗೆಲ್ಲ ತುಂಬ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ. ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ, ಬರಲ್ಲ, ಆಗುತ್ತೆ, ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥ ನಟರು, ಆ್ಯಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಆ್ಯಂಡ್ ಥ್ಯಾಂಕ್ ಯು ಮೇಘನಾ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಾವು ಹೇಳೋದೇನಿಲ್ಲ, ನೀವು ಹೇಳಬೇಕು. ಸೊ ಟ್ರೈಲರ್ ನೋಡಿದ್ದೀರಾ, ನಿಮಗೆಲ್ಲ ಏನು ಅನ್ನಿಸ್ತು? ಥ್ಯಾಂಕ್ ಯು. ಸೊ ಏನೋ ಸ್ವಲ್ಪ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ. ಇಷ್ಟ ಆಗಿಲ್ಲ ಟ್ರೈಲರ್? ಇಷ್ಟ ಆಯ್ತಾ ಟ್ರೈಲರ್? ಎಸ್. ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ. ಯಾಕಂದರೆ ನಮ್ಮ ಜೊತೆ 7 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. 6 ಸಿನಿಮಾ, ನಮ್ಮದು 7ನೇದು. ಸೊ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು? ಸಾಕಷ್ಟು ಕಾರಣಗಳಿವೆ. ಮೊದಲನೇದು, ಉಷಾಮ್ಮ ಹೇಳಿದಾಗೆ ಸುಮಾರು ಒಂದು 55ರಿಂದ 60 ದಿನಗಳಷ್ಟು ಕೆಲಸ ಮಾಡಿದ್ದೀವಿ. ಅದರಲ್ಲಿ 35-40 ದಿನಗಳಷ್ಟು ಸೆಟ್ ಒಳಗೆ ಕೆಲಸ ಮಾಡಿದ್ದೀವಿ. ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ 7 ವರ್ಷದ ಮಗುವಿಂದ 70 ವರ್ಷದವ್ರ ತನಕ ಇದ್ದರು. ಆ್ಯಂಡ್ ಎಲ್ಲರೂ ನಿದ್ದೆಗೆಟ್ಟು ಕೆಲಸ ಮಾಡ್ತಾ ಇದ್ರು, ಸಿನಿಮಾಗೋಸ್ಕರ, ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ. ಅದಕ್ಕಾಗಿ ನೋಡಬೇಕು. ಆ್ಯಂಡ್ 2ನೇದು, ನಿರ್ದೇಶಕರ ಬಗ್ಗೆ ಹೇಳಬೇಕು. ಒಂದು VFX ಕಂಪನಿ, ಪಿನಾಕ ಅನ್ನುವ ಸ್ಟುಡಿಯೋಸ್, ಆ ಥರದೊಂದು ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂಥ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಆ ದಿನ ಬಂದಾಗ, ಆ ಕೆಲಸ ನಡೀತಿರುವಾಗ, ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಕೂಡ ಆ ಯಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ. ಸೊ ಅಂಥ ಪ್ಯಾಷನೇಟ್ ಇರುವಂಥ ಡೈರೆಕ್ಟರು ಇಂಡಸ್ಟ್ರಿಗೆ ಬೇಕು. ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ, ಇದೇ ಥರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ. ಸೊ ಅಂಥ ನಿರ್ದೇಶಕರ ಅಗತ್ಯ ನಮಗಿದೆ. ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು, ನೋಡಬೇಕು ನೀವೆಲ್ಲರೂ. ಆ್ಯಂಡ್ 3ನೇದು, ಇಡೀ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ, ಯಾವ ಸಿನಿಮಾಗಳು ಆಗುತ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಸಿನಿಮಾ ಮಾಡಬೇಕು ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂಥ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು, ಅವರಿಗೋಸ್ಕರ. ಯಾಕಂದರೆ ರಂಗಿತರಂಗ, ಅವನೇ ಶ್ರೀಮನ್ನಾರಾಯಣ, ಪ್ರತಿ ಸಿನಿಮಾಗಳು ಬೇರೆ ಬೇರೆ. ಆ್ಯಂಡ್ ಯಾರು ರಿಸ್ಕ್ ತಗೊಳ್ಳೋ ರೆಡಿ ಇಲ್ದಿರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು. ಈ ಸಿನಿಮಾ ಗೆದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ, ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ. ಅವ್ರು ಸಿನಿಮಾ ಮಾಡ್ತಾ ಹೋಗ್ತಾರೆ. ಮೋಸ್ಟ್ ನಮ್ಮೆಲ್ಲರಿಗೂ ಕೆಲಸ ಸಿಗುತ್ತೆ, ನಾವೆಲ್ಲರೂ ಮತ್ತೆ ಮತ್ತೆ ಸಿಗ್ಬೋದು. ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದರೆ ಈ ಸಿನಿಮಾ ನೀವೆಲ್ಲರೂ ನೋಡಲೇಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ, ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಸಿನಿಮಾ ಜೊತೆಗೆ, ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ. ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ 1.5 ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು. ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು. ಆ್ಯಂಡ್ ಇದು ತೀರಾ ಆಪೋಸಿಟ್, ಒಂದು ಹ್ಯೂಮರ್ ಸಿನಿಮಾ, ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಸಿನಿಮಾ. ನಾನು ಹಿಂದೆಂದೂ ಮಾಡದಿರುವಂಥ ಪಾತ್ರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದ್ದೀರಾ, KTM ನೋಡಿದ್ದೀರಾ, ಒಂದಿಷ್ಟು ಜನ ಬ್ಲಿಂಕ್ ನೋಡಿದ್ದೀರಾ. ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಅಂದರೆ ದಿಯಾ ರಿಲೀಸ್ ಆದಾಗ, ಓ ಒಳ್ಳೆ ಸಿನಿಮಾ, ಕೋವಿಡ್ ಬಂದ್ಬಿಡ್ತು, OTT ನೋಡಿದ್ವಿ, ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ. ಓಕೆ. KTM ಬಂದಾಗ, ಓ ಒಳ್ಳೆ ಸಿನಿಮಾ, ಚೆನ್ನಾಗಿದೆ, ನೋಡಿ ಭಾಳ ಇಷ್ಟ ಆಯ್ತು ನಮಗೆ, ಆದರೆ ತುಂಬ ಥಿಯೇಟ್ರ್ಗಳಲ್ಲಿ ಇರಲಿಲ್ಲ ಅಂತಂದರು. ಆ್ಯಂಡ್ ಬ್ಲಿಂಕ್ ಸಿನಿಮಾ ಬಂದಾಗ ಎಗೇನ್ ಪ್ರಮೋಷನ್ ಕಮ್ಮಿ ಆಯಿತು, ಅದ್ಭುತವಾದ ಸಿನಿಮಾ, OTTಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗಲ್ಲಿತ್ತು, ಸುಮಾರು ತಿಂಗಳ ಕಾಲ ಟ್ರೆಂಡಿಂಗಲ್ಲಿತ್ತು ಆ ಸಿನಿಮಾ. ಸೊ ನೀವು ಪ್ರತಿ ಸಿನಿಮಾನು OTTಲೇ ನೋಡ್ತಾ ಇದ್ದರೆ ಪ್ರಾಬಬ್ಲಿ ಮುಂದೆ ನಾನು ಇಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದರೆ ಈ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ. ನಿರ್ಮಾಪಕರಿಗೆ ದುಡ್ಡು ಬರಬೇಕು, ಆಗಲೇ ನಮ್ಮ ಹೊಸ ಐಡಿಯಾ, ಬೇರೆ ಥರದ ಸಿನಿಮಾ, ಅಂದರೆ ಬೇರೆ ಥರದ ಸಿನಿಮಾ ಬೇಕು ಅಂತ ಎಲ್ಲರೂ
ನಿರೀಕ್ಷಿಸ್ತೀವಿ. ಆದರೆ ಬೇರೆ ಥರದ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬರಲಿಲ್ಲ ಅಂತಂದರೆ ಆ ಬೇರೆ ಥರದ ಸಿನಿಮಾ ಆಗಲ್ಲ. ಯಾಕಂದರೆ ಬೇರೆ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕನ್ನೋ, ಸಕ್ಸಸ್ ಯಾವುದಾಗುತ್ತೋ ಅದೇ ಸಿನಿಮಾ ಮಾಡಬೇಕೇನೋ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ಆ್ಯಂಡ್ ಈ ಸಂದರ್ಭದಲ್ಲಿ ಒಂದು ತುಂಬ ಮೊನ್ನೆ ಇತ್ತೀಚೆಗೆ ನಡೆದಂಥ ಘಟನೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದಲ್ಲಿ. ಸೂಪರ್ ಆಗಿದೆ ಸಿನಿಮಾ, ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ. ಬಹಳ ಖುಷಿ ಆಯಿತು. ಒಬ್ಬ ಕಲಾವಿದನಾಗಿ ಬೇಕಾಗಿರುವಂಥ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ. ಒಂದು ಥಿಯೇಟರ್ ವಿಸಿಟ್ಗೆ ಹೋಗಿದ್ದೆ, ಸಿಂಗಲ್ ಸ್ಕ್ರೀನು, ಒಂದು 1000ರಿಂದ 1100 ಜನ ಇದ್ರು. ಥಿಯೇಟ್ರ್ ಒಳಗೆ ಹೋಗ್ತಿದ್ದಾಗ ಎಲ್ಲರೂ ನನ್ನ ಹೆಸರು ಕಿರ್ಚೋದಕ್ಕೆ ಶುರು ಮಾಡಿದ್ರು. ಬಹಳ ಖುಷಿ ಆಯಿತು. ಅಂದರೆ 10-11 ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದಿದ್ದು. ಸೊ ಬಹಳ ಖುಷಿ ಆಯಿತು. ಆದರೆ ಎಲ್ಲೋ ಒಂದು ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರುವಾಯಿತು, ಈ ಕೂಗು, ಈ ಪ್ರೀತಿ ಕನ್ನಡ ಸಿನಿಮಾಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ಯಾಕಂದರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರು ಖುಷಿ ಆಗುತ್ತೆ. ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ, ಅದು ತುಂಬ ಸ್ಪೆಷಲ್ ಆ ಪ್ರೀತಿ. ಸೊ ಆ ಪ್ರೀತಿಗೋಸ್ಕರ ಕಷ್ಟಪಡ್ತಾನೆ ಇದ್ದೀನಿ. ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ. ನಾನು ಸುಮಾರು ಜನ ನಾನು ಕೆಲಸ ಮಾಡಿರೋರು ಗೊತ್ತು. ನಾನು ಒಂದು ಸಿನಿಮಾಗೆ ಪ್ರಮೋಷನ್ಗೆ ಹೇಗೆ ಓಡಾಡ್ತೀನಿ, ಅಥವಾ ಒಂದು ಸಿನಿಮಾ ಆ್ಯಕ್ಟ್ ಮಾಡುವಾಗ ಅದ್ರಿಗೆ ಹೇಗೆ ತೊಡಗಿಸ್ಕೋತೀನಿ ನನ್ನನ್ನು ನಾನು ಅಂತ. ಸೊ ಒಂದೇ ಧ್ಯೇಯ, ಸಿನಿಮಾ ಜನರಿಗೆ ಮುಟ್ಟಬೇಕು, ಸಿನಿಮಾ ಜನರು ಅಕ್ಸೆಪ್ಟ್ ಮಾಡಬೇಕು ಆ ಸಿನಿಮಾಗಳನ್ನ. ಆ್ಯಂಡ್ ಆ ಸಿನಿಮಾಗೆ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಉದ್ದೇಶ. ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನು ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂತಂದರೆ, ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ. ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ, ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಕೊಡಿ, ಸ್ವಲ್ಪ ಹೆಚ್ಚಿಗೆ ಬರೀರಿ ಸಿನಿಮಾ ಬಗ್ಗೆ. ಆ್ಯಂಡ್ ಎಲ್ಲ ಯಾರ್ಯಾರು ಹೇಳಿದ್ರಿ, ದಿಯಾ ಬಂದಾಗ, ಬ್ಲಿಂಕ್ ಬಂದಾಗ, ಅಥವಾ KTM ಬಂದಾಗ, ಅಯ್ಯೋ ಥಿಯೇಟ್ರಲ್ಲಿ ನೋಡಲಿಲ್ಲ, OTTಲಿ ನೋಡಿದ್ವಿ, ಗೂಗಲ್ ಪೇ ಸ್ಕ್ಯಾನರ್ ಕಳಿಸಿ ನಿಮಗೆ ಟಿಕೆಟ್ ಕಾಸು ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ. ನಾನು ಅವಾಗ ಮಾತು ಹೇಳಿದ್ದೆ, ಬೇಡ, ಮುಂದಿನ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಅಂತ. ಈಗ ಆ ಸಮಯ ಬಂದಿದೆ. ಸೊ ನಿಮಗೆ ನನ್ನ ಕೆಲಸಗಳನ್ನು ನೋಡಿ ನಿಮಗೇನಾದರೂ ಇವನ್ನ ಥಿಯೇಟ್ರಿಗೆ ಬಂದು ನೋಡ್ಬೋದು, ಇವನಿಗೊಂದು ಕ್ಯಾಲಿಬರ್ ಇದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಮೊದಲ 3 ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ. ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಮಾತು ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಇಷ್ಟೊಂದು ಸಮಯ ಕೊಟ್ಟು ನಿಮ್ಮ ಜೊತೆ ಕಳೆದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಟೀಮ್ ಎಲ್ಲರೂ ಇದ್ದೀವಿ. ಪ್ರಕಾಶ್, ಡೈರೆಕ್ಟರ್ ಅಭಿಷೇಕ್, ಆ್ಯಂಡ್ ನಮ್ಮ ಅಭಿಷೇಕ್ ಕಾಸರಗೋಡು ಅವರು, ಕ್ಯಾಮ್ರಾ ಅಭಿಷೇಕ್ ಹೋಲ್ಸ್ಕೋರ್ ಅಂತ ಕರಿತೀವಿ. ಇಬ್ಬರು ಒಂದೇ ಥರ ಒಂದು ಕಡೆ ಸೇರ್ಕೊಂಡ್ಬಿಡೋರು ಶೂಟಿಂಗಲ್ಲಿ. ಸೊ ನಾವು ಟೀಮ್ ಎಲ್ಲ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ ಟೀಮ್ ಬಗ್ಗೆ ಎಲ್ಲ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಸಕ್ಸಸ್ ಮೀಟರ್ಗೂ ನನ್ನ ಕರ್ಕೊಂಡು ಹೋಗ್ತೀರಾ, ನಮ್ಮ ಸಿನಿಮಾನ ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಇಟ್ಕೊಂಡು ಇವತ್ತು ಯಾರಿಗೂ ಥ್ಯಾಂಕ್ಸ್ ಹೇಳದೆ ಹೋಗ್ತಾ ಇದ್ದೀನಿ. ಸೊ ಸಕ್ಸಸ್ ಮೀಟಲ್ಲಿ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ಬಟ್ ವೇಣು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಿಜವಾಗ್ಲೂ ಬೃಂದ ಹೇಳಿದಾಗೆ ನೀವು ನಮ್ಮ ಜೊತೆಲಿ ನಿಂತಿರೋದು ನಮ್ಗೆ ಆನೆ ಬಲ. ಅಂದರೆ ಒಳ್ಳೆ ಮಾತು ಎಲ್ಲರೂ ಹೇಳ್ತಾರೆ, ಸಿಕ್ಕಿದಾಗ ಚೆನ್ನಾಗಿದೆ ಸಿನಿಮಾ, ಸೂಪರ್ ಆಗಿದೆ, ಅದ್ಭುತವಾಗುತ್ತೆ ಅಂತ. ಬಟ್ ದುಡ್ಡಿನ ವಿಷಯ ಬಂದಾಗ ಸೈಲೆಂಟ್ ಆಗ್ಬಿಡ್ತಾರೆ ಎಲ್ಲರೂ. ಬಟ್ ಫಸ್ಟ್ ಚೆಕ್ ಕೊಟ್ಟವ್ರು ನೀವೇನೆ. ಸೊ ಹಾಗಾಗಿ ನಿಮ್ಮಿಂದ ಶುರುವಾಗ್ತಾ ಇದೆ ಅಕೌಂಟ್ ದೊಡ್ಡದಾಗಿ ಬೆಳೀಲಿ ಸರ್. ನಿಮಗೂ ಅಷ್ಟೇ ಈ ಸಿನಿಮಾ ಮುಖಾಂತರ ನನ್ನೊಬ್ಬನ ಕಾಲ್ ಶೀಟೇ ಅಲ್ಲ, ಸುಮಾರು ಜನ ಕಲಾವಿದರಾದರೆ ಎಲ್ಲರೂ ನಿಮ್ಗೆ ಕಾಲ್ ಶೀಟ್ ಕೊಡೋವಾಗಲಿ, ಎಲ್ಲರ ಜೊತೆ ನೀವು ಸಿನಿಮಾ ಮಾಡುವಂಥ ಶಕ್ತಿ ನಿಮಗೆ ಸಿಗಲಿ ಸರ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಜೊತೆ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. 6 ಸಿನಿಮಾನ ನೋಡಿ, ಬಟ್ ನಮ್ಮ ಸಿನಿಮಾ ಜಾಸ್ತಿ ನೋಡಿ ಅಂತ ಸ್ವಲ್ಪ ಸ್ವಾರ್ಥ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಹತ್ತಿರವಾದ ಸಿನಿಮಾ. ಒಂದನೇದಾಗಿ ಅಭಿ ನನ್ನ ಆ್ಯಕ್ಟಿಂಗ್ ಶಿಷ್ಯ. ಆ್ಯಕ್ಟಿಂಗ್ ಮಾಡಲಿಲ್ಲ, ಡೈರೆಕ್ಷನ್ ಮಾಡಿದರು. ಅದು ಸಿನಿಮಾ ಮಾಡ್ತೀನಿ ಅನ್ನೋ ಬಹುಶಃ ಒಂದು ಮನಸ್ಥಿತಿಯಲ್ಲಿ ಆ್ಯಕ್ಟರ್ಸ್ನ ಹೇಗೆ ಕಂಟ್ರೋಲ್ ಮಾಡೋದನ್ನೋ ಕಾರಣಕ್ಕೆ ಕಲಿಯೋಕ್ಕೆ ಬಂದಿದ್ರು ಅನಿಸುತ್ತೆ. ಓಕೆ. ಆ್ಯಂಡ್ ಬಹಳ ಸಜ್ಜನ, ಸೌಮ್ಯ. ಡೈರೆಕ್ಟರ್ ಅಂದಾಗ ಒಂದು ರೀತಿಯ ಪವರ್ ಬೇಕು. ಅದು ಇಲ್ಲದೆ ಬಹಳ ಆರಾಮಾಗಿ, ಸೌಂಡೇ ಕೇಳಿಸ್ತಿರ್ಲಿಲ್ಲ. ಎಲ್ಲಾದರೂ ಅಭಿಷೇಕ್ ಕ್ಯಾಮ್ರಾಮನ್ ನಮ್ಮದು ಅವ್ರದ್ದಾದ್ರೂ ಸೌಂಡ್ ಕೇಳಿಸ್ತಿತ್ತು, ಆದರೆ ನಮ್ಮ ಅಭಿದು ಧ್ವನಿನೇ ಕೇಳಿಸ್ತಿರ್ಲಿಲ್ಲ. ಏನು ಹೇಳಬೇಕಾದ್ರೆ ಒಂದು ಕಿವಿಲಿ ಹೇಳೋರು. ಆ್ಯಂಡ್ ಆ ಇಡೀ ಸಿನಿಮಾದ ನಟರ ಬಗ್ಗೆ ಹೇಳಬೇಕು ಅಂದರೆ ಅದೊಂಥರ ಮನೆಯೇ. ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇದ್ದರು, 13 ಜನ. ಅದರ ಜೊತೆಯಲ್ಲಿ
ಹೀರೋ ಜೊತೆಯಲ್ಲಿದ್ದಂಥ 4 ಜನ ಬಹಳ ಒಳ್ಳೆ ಹ್ಯೂಮರ್ ಸೆನ್ಸ್ ಇರುವಂಥವರು. ಯಾವಾಗಲೂ ಶೂಟಿಂಗ್ ನಡೀದೇ ಇದ್ದಾಗ ಎಲ್ಲರೂ ನಗ್ತಾನೆ ಇರ್ತಿದ್ವಿ. 7 ವರ್ಷದ ಮಗುವಿನಿಂದ 70 ವರ್ಷದ ಮುದುಕರದವರೆಗೆ ಅಷ್ಟು ಜನ ಎಷ್ಟೋ ದಿನಗಳು, ಆಲ್ಮೋಸ್ಟ್ ಒಂದು 30 ರಾತ್ರಿ ನಾವು ಕೆಲಸ ಮಾಡಿದ್ದೀವಿ ಕಂಟಿನ್ಯೂಸ್ ಆಗಿ. ರಾತ್ರಿನೇ ಕೆಲಸ ಮಾಡ್ತಿದ್ವಿ. ಆದರೂ ಕಣ್ಣು ತೂಕಡಿಸಿದ್ರು ಪಾಪ ಎಲ್ಲರೂ ಬಹಳ ಖುಷಿಯಾಗಿ ಬರ್ತಾ ಇದ್ರು. ಕೆಲವು ಕಡೆ ಅದೇ ಥರದ ವಾತಾವರಣ ಇದ್ದುದ್ರಿಂದ ನಿದ್ದೆ ಮೂಡಲಿದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಸಂಭಾಳಿಸ್ಕೊಂಡು ಹೋದ್ವಿ. ಇದು ಎಲ್ಲ ಟೈಮಲ್ಲಿ ನಮಗೆ ಭಾಗ್ಯ ಸಿಗಲ್ಲ. ಅಷ್ಟು ಜನ ಆ್ಯಕ್ಟರ್ಸ್, ಒಂದು 25-30 ಜನ ಆ್ಯಕ್ಟರ್ಸ್ ಕಾನ್ಸ್ಟೆಂಟ್ಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಪ್ರೊಡ್ಯೂಸರಿಗೆ ಇರಬೇಕು, ಇಲ್ಲಾಂದರೆ ಭಾಳ ಕಷ್ಟ. ಹಾಗಾಗಿ ಈ ಸಿನಿಮಾದಲ್ಲಿ ಪ್ರಕಾಶ್ ಸರ್, ಅಭಿಷೇಕ್, ನನ್ನ ಪ್ರೀತಿಯ ದೀಕ್ಷಿತ್, ಬೃಂದ, ಅದೊಂಥರ ಸುಂದರವಾದ, ಅದನ್ನು ಶೂಟಿಂಗ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರ ಪಿಕ್ನಿಕ್ ಹೋದಂಗಿತ್ತು. ಕಷ್ಟದ ಪಿಕ್ನಿಕ್ ಮಾತ್ರ, ಬಹಳ ಕಷ್ಟಗಳನ್ನು ಅನುಭವಿಸಿದ ಪಿಕ್ನಿಕ್ ಅದು. ದೀಕ್ಷಿತ್ ಬಗ್ಗೆ ಹೇಳಬೇಕು ಅಂತ ಹೇಳಲೇಬೇಕು ನಾನು. ಅವನ್ನ 13 ವರ್ಷಗಳಿಂದ ಸತತವಾಗಿ ಎಲ್ಲರೂ ತಮಾಷೆ ಮಾಡ್ತಾರೆ, ಇನ್ನೂ ಕಲಿತಾನೇ ಇದೆಯಾ ಅಂತ. ಹೌದು, ಅವನು ಕಲಿತಾನೇ ಇದ್ದಾನೆ. ಅವನ ಮೊದಲ ಸಿನಿಮಾ ದಿಯಾದಿಂದ ಹಿಡಿದು ಮೊನ್ನೆ ಮುಗಿಸ್ತಾ ಗರ್ಲ್ಫ್ರೆಂಡ್ವರೆಗೂ ಆ ಕಲಿಕೆ, ಅದು ಸತತ ಕಲಿಕೆ. ಯಾವುದೇ ಸಿನಿಮಾ ಬಂದರೂ ಆ ಪಾತ್ರ ವಿಚಿತ್ರವಾಗಿದೆ, ಒಂದು ಸ್ವಲ್ಪ ಸ್ಪೆಷಲ್ ಇದೆ ಅಂದರೆ ರಾತ್ರಿ ಹಗಲು ಕೂತು ಅದನ್ನು ಮತ್ತೆ ಪರ್ಫೆಕ್ಟ್ ಮಾಡಿಕೊಂಡು ಅದರ ಮೇಲೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ. ಅವನ ಸ್ಕ್ರಿಪ್ಟ್ ನೋಡಿದಾಗ ಬೇರೆಯವರು ಹೇಳ್ತಾರೆ, ಡೈರೆಕ್ಟರ್, ನನ್ನ ಸ್ಕ್ರಿಪ್ಟಿಗಿಂತ ನಿನ್ನ ಸೈಡ್ ಡೈರೆಕ್ಷನ್ಸೇ ಜಾಸ್ತಿ ಇದೆಯಲ್ಲ, ಅವನ ಸ್ಕ್ರಿಪ್ಟ್ ಅಷ್ಟಿರುತ್ತೆ. ಪ್ರತಿಯೊಂದು ಇಮೋಷನ್ಸ್ ಹಿಡಿದು ಪ್ರತಿಯೊಂದರ ಬಗ್ಗೆ ಆ ರೀತಿಯ ಹಾರ್ಡ್ ವರ್ಕ್ ಮಾಡುವಂಥ ಮಕ್ಕಳು ಬೇಕು. ಈಗಿನ ನಟರಿಗೆ ಅದು ಬಹಳ ಅಗತ್ಯ. ಎಲ್ಲೂ ಬದಲಾಗ್ತಾ ಇದೆ. ಸಿನಿಮಾ ಮೇಕಿಂಗ್ನ ಸ್ಟೈಲೇ ಬದಲಾದಾಗ ಆ್ಯಕ್ಟರ್ಸ್ ಕೂಡ ನನಗೆ ಇಷ್ಟ ಆ್ಯಕ್ಟಿಂಗ್ ಬರುತ್ತೆ ಅಂತಿದ್ರೆ ಸಾಲದು, ಅದನ್ನು ಬೇರೆ ಮಟ್ಟಕ್ಕೆ ಎಷ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನಾನು ದೀಕ್ಷಿತ್ನ ಯಾವಾಗಲೂ ಅಭಿನಂದಿಸ್ತೀನಿ. ಅವರೇ ಫಸ್ಟ್ ಸಿನಿಮಾ ನೆಪ್ಸಿದ್ರಲ್ಲ ನಿಮ್ಮಲ್ಲಿ, ಅವರು ಕ್ಯೂಟ್ ಮಂಡ ಅಂದ್ರಲ್ಲ, ಅವ್ರು ಇವಾಗ ಖುಷಿಲಿರ್ತಾರೆ. ಸೊ ಹೋಗಿ ಅವರೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಫಸ್ಟ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಪಿ ಸರ್, ಕ್ಯಾರೆಕ್ಟರ್ ಚೆನ್ನಾಗಿ ಡಿಸೈನ್ ಮಾಡಿದ್ದಕ್ಕೆ. ಆಮೇಲೆ ಪಾಂಡ ಹೆಂಗಿರುತ್ತೆ ಹಂಗೆ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ಆನ್ ಸ್ಕ್ರೀನು ಆಫ್ ಸ್ಕ್ರೀನು. ಬಟ್ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕೋ ಆರ್ಟಿಸ್ಟ್ ಇಷ್ಟೊಂದು ಡೆಡಿಕೇಶನ್ ಕೊಡ್ತಾ ಇರ್ಬೇಕಾದ್ರೆ ನಮಗೂ ಭಾಳ ಇನ್ಸ್ಪೈರ್ ಆಗೋದು. 2 ನಿಮಿಷ ಹಿಂಗೆ ಹೋದ್ರೆ ಸಾಕು, ಬೇರೆಯವ್ರು ಯೋಚನೆ ಮಾಡಿ ಇನ್ನೇನು ಮಾಡ್ಬೋದು ಅಂತ ಡಬ್ಬಿಂಗಲ್ಲೂ ಬಿಟ್ಟಿಲ್ಲ ಡೈಲಾಗ್ಸ್ನ. ಥ್ಯಾಂಕ್ ಯು. ನನ್ನ ಪ್ರೀವಿಯಸ್ ಫಿಲಮ್ ಏನು ನೋಡಿದ್ರೆ ಅದೆಲ್ಲ ಕಾಲೇಜ್ ಹುಡುಗಾಗಿದೆ. ಅವನು ಒಬ್ಬ ಕಳ್ಳ ಆದರೆ ಹೆಂಗಿರುತ್ತೆ ಆ ಥರ ಒಂದು ಡಬಲ್ ಫನ್ ಮಾಡಿದ್ದೀವಿ. ಖಂಡಿತ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಹುಶಃ ನೀವು ಈ ಥರ ಮಾತಾಡಿದ್ಮೇಲೆ ಮೊದಲೇ ಇವರೆಲ್ಲ ಮಾತೇನು ಮಲ್ರು, ನೀವು ಮಾತೇನು ಮಲ್ರು, ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಲ್ಲ. ಆ ರೇಂಜ್ ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನೀವು ಏನು ಟ್ರೈಲರ್ ನೋಡಿದ್ರಿ, ಇದು ಬರೀ ಒಂದು 5% ಅಂತ ಹೇಳ್ಬೋದು. ಒಂದಷ್ಟು ಕ್ಲಿಫ್ ಹ್ಯಾಂಗರ್ಸ್ ಇದ್ದಾವೆ, ಅದ್ರ ಜೊತೆಗೆ ಒಂದಷ್ಟು ಕಾಮಿಡಿ ಇದ್ದಾವೆ. ನಾನು ಯೂಶಲಾಗಿ ಹೇಳ್ತಾ ಇರ್ತೀನಿ, ಅಭಿ ಸರ್ ಫೋನ್ ಮಾಡಿದಾಗ ಲೈಕ್ ಈ ಥರ ಒಂದು ಸಿನಿಮಾ ಇದೆ ನಿನ್ಗೆ ಇಷ್ಟನಾ ಅಂದಾಗ ನಾನು ಇಮಿಡಿಯೇಟಾಗಿ ಒಪ್ಕೊಂಡೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಆಪರ್ಚುನಿಟಿ ಸಿಗೋದು ಹೆಚ್ಚೆಚ್ಚು, ಅದರಲ್ಲೂ ಇದು ಆಪರ್ಚುನಿಟಿ ಸಿಕ್ಕಿದೆ. ಅದ್ರ ಜೊತೆಗೆ ಬ್ಯಾಂಕಿನ ಬಗ್ಗೆ ಬಂದಿರುವಂಥ ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಇದ್ದಾವೆ. ಆ್ಯಂಡ್ ಇದು ಹೊಸ ಥರ ಪ್ರಯತ್ನ ಅಂತ ಅನ್ಬೋದು. ಅದೇ ನೀವು ಹೇಳಿದಂಗೆ ಮನಿ ಎಷ್ಟು ನನ್ನ ತಲೆಯಲ್ಲಿತ್ತು, ಇಲ್ಲಿ ಬಂದಮೇಲೆ ಇನ್ನೂ ಅದಕ್ಕಿಂತ ದೊಡ್ಡ ಹೈಸ್ಟ್ ಆಗತ್ತೆ ಅಂತ ನಾನು ಭರವಸೆ ಕೊಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಇಟ್ ವಾಸ್ ಅ ಲವ್ಲಿ ಟೀಮ್. ನಾವೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಫುಲ್ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಪ್ರೀವಿಯಸ್ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀವಿ. ಅಶ್ವಿನ್ ಬೇಗ ಫ್ರೆಂಡ್ ಆಗ್ತಾರೆ ಅವರ ಕೋಕಿ ಮಾತುಗಳಿಂದ. ಆ್ಯಂಡ್ ದೀಕ್ಷಿತ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಜೊತೆ ಇದ್ದಾಗ. ಈಸ್ ಅ ವೆರಿ ಗುಡ್ ಏನಂತಾರೆ ಫ್ರೆಂಡ್ ಆಸ್ ವೆಲ್. ಆ್ಯಂಡ್ ಬೃಂದ, ಯು ಲುಕ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಉಷಾ ಹೇಳಿದಂಗೆ ಶಿ ವಾಸ್ ಆ್ಯಕ್ಚುಲಿ ಎ ಟೀಚರ್ ಫಾರ್ ಮೋಸ್ಟ್ ಆಫ್ ಅಸ್. ಆ್ಯಂಡ್ ಇಲ್ಲಿ ಮಾಡಿರೋರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಲಕ್ಷ್ಮಿ. ಸೊ ಅಭಿಷೇಕ್, ಥ್ಯಾಂಕ್ ಯು. ಆ್ಯಂಡ್ ಅಭಿಷೇಕ್ ಕಾಸರಗೋಡ್, ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ತೋರಿಸಿದೆ ಚಂದ, ಥ್ಯಾಂಕ್ ಯು. ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ನಾನು ನಮ್ಮ ನಿರ್ದೇಶಕ ಅಭಿ ಮತ್ತು ಕ್ಯಾಮ್ರಾಮನ್ ಅಭಿ ಒಂದು 10 ವರ್ಷದಿಂದ ಫ್ರೆಂಡ್ಸು, 10-12 ವರ್ಷದಿಂದ ಫ್ರೆಂಡ್ಸ್. ಸೊ ನಾವೆಲ್ಲ ಒಂದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿಕೊಂಡು ಆವಾಗ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಒಂದು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ನಾನು ಅಂದ್ಕೊಳ್ತಿದ್ದವರು. ಸೊ ಕೊನೆಗೆ ಇವತ್ತು ಆ ಒಂದು
ಅಂದ್ಕೊಂಡಿದ್ದಂಥ ಒಂದು ವಿಷಯ ಇವತ್ತು ಈಡೇರಿದೆ. ಇವತ್ತು ಟ್ರೈಲರ್ ಲಾಂಚು ತುಂಬ ಖುಷಿ ಆಗ್ತದೆ. ಅಭಿ, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಮೇಡಮ್. ಮತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಈ ಕತೆ ಬಗ್ಗೆ ಅಭಿ ನನಗೆ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಹೇಳ್ತಾ ಇರೋನು. ಸೊ ಕೇಳಿದಾಗೆಲ್ಲ ಲೈಕ್ ಪ್ರತಿಯೊಂದು ಸತಿನೂ ಅವನು ನನಗೆ ಕತೆ ನರೇಟ್ ಮಾಡಬೇಕಾದ್ರೆ ಒಂದೊಂದು ಚೇಂಜಸ್ಗಳು ಬಂದಾಗ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾ ಇತ್ತು ಕೇಳಿದಾಗ. ಸೊ ಆಲ್ಮೋಸ್ಟ್ ಇದು ಲಾಕ್ಡೌನ್ ಆದ ನಂತರ ತುಂಬ ಸತಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇವಾಗ ಸಿನಿಮಾ ಆಗಿ 21ನೇ ತಾರೀಕು ಥಿಯೇಟ್ರಿಗೆ ರಿಲೀಸ್ ಆಗ್ತದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ 21ನೇ ತಾರೀಕು ಯಾವ್ಯಾವ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತದೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಮ್ಮ ಸಿನಿಮಾ ನಿಮ್ಮೆಲ್ಲರ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ 21ರಂದು ರಿಲೀಸ್ ಆಗ್ತಾ ಇದೆ. ನಿಮ್ಮದು ಪ್ರೋತ್ಸಾಹ, ಆಶೀರ್ವಾದ ಎಲ್ಲನೂ ಇರಬೇಕು ನಮ್ಮ ಮೇಲೆ, ಅದೇ ಎಲ್ಲರ ಮೇಲೆ, ನಮ್ಮ ಟೀಮ್ ಮೇಲೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಅಭಿ ಸರ್, ಪ್ರಕಾಶ್ ಸರ್, ದೀಕ್ಷಿತ್ ಸರ್ ತುಂಬ ಥ್ಯಾಂಕ್ಸ್. ಇದು ನಂದು 2ನೇ ಸಿನಿಮಾ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಆದರೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇದೇ ಟಫೆಸ್ಟ್ ಜಾಬ್ ನನಗೆ ಮಾತು ಅನ್ನೋದು. ಅದು ಬರೆಯೋದಿಲ್ಲ, ನೈಟಲ್ಲಿ ಕೂತ್ಕೊಂಡ್ಬರ್ಬೋದು. ಸೊ ಎಲ್ಲರೂ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಮತ್ತು ನಮಗೆ ತುಂಬ ಬೇಕಾದ ಗೆಸ್ಟ್ಗಳೆಲ್ಲ ಇದ್ದಾರೆ, ಅವರಿಗೆ ಪ್ರಕಾಶ್ ಸರ್, ವೇಲು ಸರ್ ಎಲ್ಲರಿಗೂ ನನಗೆ ವಂದನೆಗಳು. ಆ್ಯಕ್ಚುಲಿ ಮಾತು ಅಂತ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಸರಿ ಹೋಗ್ತೀನಿ. ಸೊ ಓಕೆ, ಆ್ಯಕ್ಚುಲಿ ಈ ಸಿನಿಮಾ ಕತೆ ಒಂದು ಚಿಕ್ಕ ಲೈನ್ ಇತ್ತು ನನ್ನ ಹತ್ರ. ಜಸ್ಟ್ ಇದು ಸಿನಿಮಾ ಮಾಡ್ಬೇಕಂತಿರಲಿಲ್ಲ, ಒಂದು ಚಿಕ್ಕ ಶಾರ್ಟ್ ಫಿಲ್ಮ್, ಮುಂಚೆನೇ ಶಾರ್ಟ್ ಫಿಲ್ಮ್ ಮಾಡ್ತಿದ್ವಿ. ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲ್ಮ್ ಥರ ಒಂದು ಐಡಿಯಾ ಬಂದಿತ್ತು. ಬಟ್ ಅದು ಹೋಗ್ತಾ ಸ್ವಲ್ಪ ಲಾಕ್ಡೌನಲ್ಲಿ ಆದಮೇಲೆ ನಾನು ಇದು ಸಿನಿಮಾ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಸೊ ಲಾಕ್ಡೌನಲ್ಲಿ ಲೈನ್ ಕತೆ ಬರ್ತೀವಿ. ಸೊ ಆಲ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ಗೆ ತುಂಬ ಜನ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪ್ರಕಾಶ್ ಸರ್ ಆಲ್ರೆಡಿ ನಾನು ಮುಂಚೆ ಒಂದು ಕತೆ ಪಿಚ್ ಮಾಡಿದ್ದೆ, ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ನಾನು ಯಾರನ್ನ ಕೇಳಿ ಹೇಳ್ತೀನಿ ಬಿಡು ಅಂತಂದಿದ್ರು. ಸೊ ಅದಾದಮೇಲೆ ಅದು ಎಲ್ಲಿಂದನೂ ಗೊತ್ತಿಲ್ಲ. ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಸಿನಿಮಾ ವರ್ಕ್ ಮಾಡ್ತಿದ್ದ, ಅಂದರೆ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ. ಅವನು ಸ್ಪೂಕಿ ಕಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ ಇಲ್ಲೊಂದು ಲೈನ್ ಹೇಳಿದ್ದಾರೆ ಈ ಥರ ಒಂದು ಕತೆ ಅಂತ. ಸೊ ಪ್ರಕಾಶ್ ಸರ್ ಅದನ್ನು ಕೇಳಿ ನಾನು ಒಂದ್ಸರಿ ಕೇಳಬೇಕು ಕತೆ ಅಂತ ಕರೆಸಿದ್ದು. ಸೊ ಕರೆಸಿ ಅವತ್ತು ಕೂತ್ಕೊಂಡು ಕತೆ ಕೇಳಿದ್ರು. ನನ್ನ ಮೇಬಿ ಒಂದು 20 ಮಿನಿಟ್ಸ್ ಅಷ್ಟೇ ನಾನು ಕತೆ ಹೇಳಿದ್ರು. ಬಟ್ ಹೋಗಿ ಹೇಳಿದ್ರು ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ಹಂಗಂದಂಗೆ ಮಾಡೇ ಮಾಡಿದ್ದಾರೆ. ಇವತ್ತು ನಮ್ಮದು ರಿಲೀಸ್ ಬಂದಿದೆ. ಸೊ ಇನ್ನೊಂದು ಟಾಸ್ಕ್ ಏನಂದರೆ, ಈಗ ನಮಗೆ ಯಾರನ್ನ ಇದಕ್ಕೆ ಕಾಸ್ಟಿಂಗ್ ಮಾಡೋದು ಅಂತ ಬಂದಾಗ ನಮಗೆ ಫಸ್ಟ್ ಇದ್ದಿದ್ದು ರಿಷಬ್ ಸರ್. ಅಂದರೆ ಅವಾಗ ಅವರು ಬೆಲ್ ಬಟನ್ ರಿಲೀಸ್ ಆಗಿತ್ತು ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತಿಲ್ಲ, ಈಗ ಮಾಡೋಣ ಅಂತ. ಪ್ರಕಾಶ್ ಸರ್ ಹತ್ರ ಒಂದು ಡೇಟ್ ಇತ್ತು ಅವ್ರ ಹತ್ರ. ಸೊ ಅದನ್ನು ಕತೆ ಹೇಳಿದ್ಮೇಲೆ ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದಕ್ಕೆ ಹೋಗೋಣ ಅಂತ. ಅಷ್ಟೊಳಗೆ ಕಾಂತಾರ ಬಂತು. ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು. ದೀಕ್ಷಿತ್ ಸರ್ಗೆ ಇಷ್ಟ ಆಯ್ತು ಕತೆ. ಸೊ ದೀಕ್ಷಿತ್ ಸರ್ ನಾವು ಮುಂಚೆನೇ ಇನ್ನೊಂದು ಕತೆ ಹೇಳ್ಬೇಕಿತ್ತು. ಅಂದರೆ ಕಥೆಯಲ್ಲಿ ನಾವು ಇದ್ವಿ, ಆಲ್ರೆಡಿ ವರ್ಕ್ ಮಾಡ್ತಿದ್ವಿ. ಸೊ ಈ ಕತೆ ದಸರಾ ಆದಮೇಲೆ ಸೊ ನಂಗೆ ಯಾಕೋ ಅದು ಬೇಡ ಸರ್, ಇದು ಮಾಡೋಣ, ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ. ಅದ್ರ ಜೊತೆ ನಮ್ಮದೊಂದು ಟೀಸರ್ ಇತ್ತು ಆಲ್ರೆಡಿ. ಸೊ ತೋರಿಸ್ದೆ. ಈ ಟೀಸರ್ ನೋಡೋಕೆ ಅಂದ್ರೆ ಕತೆಯನ್ನು ಒಂದು ಲೈನ್ ಕೇಳಿದ್ದಷ್ಟೇ, ಸ್ಕ್ರಿಪ್ಟು ಆಮೇಲೆ. ಸೊ ಆ್ಯಕ್ಚುಲಿ ನಾನು ನರೇಷನ್ ಕೊಡೋಕೆ ಬರಲ್ಲ. ಆ್ಯಕ್ಚುಲಿ ನಾನು ನರೇಷನ್ ಕೇಳಿದ್ರೆ ಎಲ್ಲ ನಿದ್ದೆ ಮಾಡ್ತಾರೆ ಸರ್. ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ. ಸೊ ಸ್ಕ್ರಿಪ್ಟ್ ಓದಿ ಸರ್, ಸ್ಕ್ರಿಪ್ಟ್ ಓದಿ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯಿತು. ಒಂದು ಖುಷಿ ಏನಂದರೆ, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು. ನನಗೂ ಒಂದು ಫ್ಯಾಮಿಲಿ ಅಂದರೆ ಈ ಸಿನಿಮಾಗೋಸ್ಕರ ತುಂಬ ಬಿಟ್ಟಿದ್ದೀನಿ. ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ. ಮೋಸ್ಟ್ಲಿ ನಾನು ತುಮಕೂರಿಗೆ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮನೆ ನೋಡೇ ನನಗೆ ತುಂಬ ದಿನ ಆಗ್ಬಿಟ್ಟಿದೆ. ಸೊ ಎಲ್ಲರಿಗೂ ನನ್ನ ಫ್ಯಾಮಿಲಿ ನಾನು ಫಸ್ಟ್ ಸಾರಿ ಕೇಳ್ತೀನಿ. ಬಟ್ ಇನ್ನೊಂದೇನು ಖುಷಿ ಅಂತ, ನನಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತು ನಾನು ಈ ಸಿನಿಮಾ ಮಾಡೋವಾಗ. ಅದು ಸಖತ್ ಖುಷಿ ಇತ್ತು. ಪ್ರತಿಯೊಬ್ಬರು ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ಫಸ್ಟ್ ಸಿನಿಮಾ ಗೊತ್ತು ನನಗೆ. ಒಂದು ಸಕ್ಸಸ್ ಸಿಕ್ಕಿದ್ರೆ ಏನೋ ಮಾತಾಡೋಕ್ಕಂತು ಓಕೆ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ಕೊಬೋದು. ಏನು ಇಲ್ದಲ್ಲ ನನಗೆ ಏನೋ ಯಾರ ಹತ್ರ ಮಾತಾಡೋದು ಎಲ್ಲ ನನಗಿಂತ ದೊಡ್ಡವರೇ. ಎಲ್ಲರೂ 5 ಸಿನಿಮಾ ಮಾಡಿದ್ದಾರೆ, ಎಲ್ಲ 10 ಸಿನಿಮಾ ಮಾಡಿದ್ದಾರೆ. ನಾನು ಏನೇ ಮಾತಾಡೋಕ್ಕೆ ಹೋದ್ರು ನಾನೇ ಬಿಕ್ಕಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು. ಸೊ
ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟರೆ ನನಗೆ ಇನ್ನೊಂದು ಇದು ಯಾವ ಥರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ ತೊಗೊಂಡು ಸೊ ಆಲ್ಮೋಸ್ಟ್ ನನಗೇನಂದರೆ ಈ ರಾಬರಿ ಟೀಮಲ್ಲಂತೂ ಎಲ್ಲ ಫ್ರೆಂಡ್ಸ್ ಇದ್ದಿತ್ತು. ಸೊ ನಂಗೆ ಈಸಿ ಆಗ್ತಿತ್ತು. ಸೊ ನನಗೆ ಇನ್ನು ಮಿಕ್ತರೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಬಟ್ ಏನು ಗೊತ್ತಾ, ನನಗೆ ಬರಬೇಕು ಔಟ್ಪುಟ್ಟು. ಅಕಸ್ಮಾತ್ ಇವತ್ತು ಆಗಲಿಲ್ವಾ ಅಂದ್ಬಿಟ್ಟು ನಾಳೆ ಇನ್ನೊಂದು ಶಾರ್ಟ್ ನಾನು ಮತ್ತೆ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ದಿನ ಶಾರ್ಟ್ ಮಾಡ್ತಿದ್ದೆ. ಇದೆಲ್ಲ ತೆಗ್ದಿದ್ರಲ್ಲ ಅಂತಿದ್ರು. ಇಲ್ಲ ಅವತ್ತು ಸರಿಯಾಗಿ ಬಂದಿಲ್ಲ, ಫೋಕಸ್ ಸಿಕ್ತು, ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ಒಂದು ಮಾಡಿ ನಾನು ಮತ್ತೆ ಇದನ್ನು ತೊಗೊತಿದ್ದೆ ಶಾರ್ಟ್ ಬೇಕು ಅಂತ. ಯಾಕೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಸೆಟ್ಟಾಗಿ ವರ್ಕ್ ಮಾಡಿದ್ದೆ. ಸೆಟ್ಟಲ್ಲಿ ನಮ್ಮೊಂದು ಕಂಟ್ರೋಲ್ ಇತ್ತು. ಸೊ ಆ ಕಂಟ್ರೋಲ್ನ ಯೂಸ್ ಮಾಡ್ಕೊಂಡೆ. ಸರ್ 5 ಸಾಂಗ್ಸ್ ಇದೆ. ಆಲ್ರೆಡಿ 2 ರಿಲೀಸ್ ಮಾಡಿದ್ದೀವಿ, 3 ಸಾಂಗ್ ರಿಲೀಸ್ ಮಾಡಬೇಕು. ಆ್ಯಕ್ಚುಲಿ ಜೂಡಾ ಸರ್ ಬಂದಿಲ್ಲ, ಅವ್ರು ಯಾವ ಪ್ರೋಗ್ರಾಮು ಬರೋದೇ ಇಲ್ಲ, ಕರೆದ್ರೆ ಅನಿಸುತ್ತೆ. ಅವ್ರೇನು ಪಾಪು ಹುಷಾರಿಲ್ಲ ಅಂತಂದು ಬಂದಿಲ್ಲ ಆಗುತ್ತೆ ಆ್ಯಕ್ಚುಲಿ. ಆಮೇಲೆ ಅವ್ರದ್ದು ಗತಾವ ರಿಲೀಸ್ ಆಗಿದೆ, ಅಲ್ಲಿ ಬ್ಯುಸಿ ಇರಬೇಕು. ಅದು ಬಿಟ್ಟರೆ ನನಗೆ DOP ಅಭಿನ ಕಾಸರಗೋಡು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾವು ಅಲ್ಲಿಂದನೂ ಪರಿಚಯ ಇತ್ತು. ಸೊ ಅವ್ನು ಫಸ್ಟ್ ಅವ್ನು ಸಿನಿಮಾ ಮಾಡ್ದೆ. ಅವಾಗ ನಾನು ಅದಕ್ಕೆ ಅಸಿಸ್ಟೆಂಟ್ ಆಗಿದ್ದೆ, ಕ್ಯಾಮ್ರಾ ಅಸಿಸ್ಟೆಂಟ್ ಅಲ್ಲ, ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ದೆ. ಆಪರೇಷನ್ ಮಾಡುವಾಗ ಸೊ ಫಸ್ಟ್ ಕ್ಯಾಮ್ರಾಮನ್ ಆಗಿ ಅಭಿ ಲಾಂಚ್ ಆಗಿದ್ದು. ಸೊ ಅಲ್ಲಿಂದನೂ ನನಗೆ ನಮ್ಮದು ಒಂದು ಟಚಲ್ಲಿತ್ತು. ಸೊ ನಾನು ಮಾಡಿದ್ರೆ ನೀನೇ ಕ್ಯಾಮ್ರಾಮನ್ ಅಂತ ಅವಾಗಿಂದ ನಿಂತು. ಆಮೇಲೆ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಿದ್ದೆ ಜೊತೆಗೆ. ಸೊ ಆಲ್ರೆಡಿ ನಾನು 1-2 ಶಾರ್ಟ್ ಫಿಲ್ಮ್ ಮಾಡಿದ್ವಿ, 1-2 ರಿಲೀಸ್ ಮಾಡ್ತೀವಿ, 1-2 ಬಾಕ್ಸ್ ಆಫೀಸ್ ಆಗಿದ್ದಾವೆ. ಸೊ ಅಲ್ಲಿಂದ ಅಭಿ ಪರಿಚಯ. ಉಷಾ ಮೇಡಮ್, ನೀವು ಹೇಳ್ದಂಗೆ ನಾನು ನಿಜವಾಗ್ಲೂ ಆ್ಯಕ್ಟಿಂಗ್ ಕಲಿಯಕ್ಕೆ ಬರಲಿಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಇರೋದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಯಾರಿಗಾನ ಹೆಂಗೆ ಹೇಳ್ಬೋದು ಅಂತ ಅದನ್ನು ಕಲಿಯೋಕ್ಕೋಸ್ಕರ ಬಂದೆ 2 ದಿನ 3 ದಿನ ಅನಿಸುತ್ತೆ. ಸೊ ಆಮೇಲೆ ದೀಕ್ಷಿತ್ ಸರ್ ಈಗ ಮಾತಾಡ್ಸಂಗಿಲ್ಲ ಆ್ಯಕ್ಚುಲಿ, ಫುಲ್ ಫೇಮಸ್ ಆಗಿದೆ. ಸೊ ದೀಕ್ಷಿತ್ ಸರು ಅದೇ ನಾವು ಅಂದ್ಕೊಂಡೆ ಫಸ್ಟ್ ಒಂದು ಕತೆ ಯಾವಾಗ ದಿಯಾ ಆದಮೇಲೆ ಅನಿಸುತ್ತೆ. ದಿಯಾ ಆಗಿದ್ದ ಟೈಮಲ್ಲೇ ನಾನೊಂದು ನರೇಷನ್ ಕೊಟ್ಟಿದ್ದೆ, ಬಟ್ ಅದ್ರಲ್ಲಿ 2 ಇರೋದು. ಸೊ ಆ ಟೈಮಲ್ಲಿ ನಂಗೆ ದೀಕ್ಷಿತ್ ಸರಿಂದ ಒಂದು ಜರ್ನಿ ಇತ್ತು. ಸೊ ಒಂದ್ಸರಿ ನನಗೆ ದಸರಾ ಹಿಂಗಿದೆ ಆ ಪಾತ್ರ ಅಂತ ಗೊತ್ತಿರಲಿಲ್ಲ. ಒಂದ್ಸರಿ ಅವ್ರು ರಿಲೀಸಾಗಿ ಆ ಪಾತ್ರ ನೋಡಿದ್ಮೇಲೆ ಸರ್ ತಿರ್ಗ ಚಿಕ್ಕ ಸಿನಿಮಾ ಮಾಡೋದು ಬೇಡ, ಒಂಚೂರು ಈ ಲೆವೆಲ್ ಆಫ್ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ದೀಕ್ಷಿತ್ ಸರ್ ಅಪ್ರೋಚ್ ಮಾಡಿದ್ವಿ. ಸೊ ದೀಕ್ಷಿತ್ ಸರ್ ಇಲ್ಲ ಆಗಲಿಲ್ಲ, ಅವರು ಕತೆ ಕೇಳಿಲ್ಲ ಅನ್ನಿಲ್ಲ, ಕತೆಗೆ ಇಷ್ಟಪಟ್ಟು ಅವ್ರು ಮಾಡಿದ್ದಾರೆ. ನನಗೂ ಒಂದು ಖುಷಿ ಇದೆ ಈ ಕತೆ ಮಾಡಿರೋದಕ್ಕೆ. ಆಮೇಲೆ ಬೃಂದಾ ಮೇಡಮ್, ಸಾರಿ ಅವತ್ತು ಓಪನಿಂಗಲ್ಲೇ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 1 ಅವರ್ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ ನಾನೇ ಕಲ್ತ್ಬಿಟ್ಟು ಕತೆ ಹೇಳೋಕ್ಕೆ. ಬಟ್ ಅವರು ಒಂದಿನ ಟೈಮ್ ತೊಗೊಂಡ್ರು ರಿವೆಂಜ್ ಆಗಿ. ಸೊ ಇಷ್ಟಪಟ್ಟು ಮಾಡಿದ್ರು. ಆಮೇಲೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು. ಆ್ಯಂಡ್ ಪ್ರಕಾಶ್ ಸರ್ 2 ದಿನ ಸೆಟ್ಟಿಗೆ ಬಂದರು. ಫಸ್ಟ್ 2 ದಿನ ಫೂಟೇಜ್ ನೋಡಿದ್ರು, ಇನ್ನು ಬರಲಿಲ್ಲ ಸೆಟ್ಟಿಗೆ, ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಸೊ ಅದು ಪ್ರಕಾಶ್ ಸರ್ ಅದು. ಈಗ ಔಟ್ಪುಟ್ ನೀವು ನೋಡಿದರೆ ಖುಷಿಯಾಗಿದ್ದೀರ ಅಂತ ನಾನು ಅಂದ್ಕೊತಿದ್ದೀನಿ. ಅದು ಬಿಟ್ಟರೆ ಇನ್ನು ಜೂಡಾ ಸರ್ ನಾನು ಆಲ್ಮೋಸ್ಟ್ ಅಲ್ಮೇಲಮಲ್ಲಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿತ್ತು, ಅಲ್ಲಿಂದಲೂ ಪರಿಚಯ. ಸೊ ಅದೇ ಆಲ್ಮೋಸ್ಟ್ ನಾವು ವರ್ಕ್ ಮಾಡೋ ಟೀಮಲ್ಲೇ ನಾವೆಲ್ಲ ಟೀಮ್ ಆಲ್ಮೋಸ್ಟ್ ಎಲ್ಲ ಗ್ಯಾದರ್ ಆಗಿರೋದು. ಆ್ಯಂಡ್ ಅಶ್ವಿನ್, ನೀನು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ನಾನು ಡೈರೆಕ್ಟರ್ ಇದೆ. ಆ್ಯಂಡ್ ಶ್ರೇಯಸ್ ನನಗೆ ಪಾಂಡಾಯಿಂದ ಸಿಕ್ಕಿದ್ದು. ನಂಗೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಿತ್ತು, ನಂಗೆ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಶ್ರೇಯಸ್ನ ಪಾಂಡ ರೆಫರ್ ಮಾಡಿದೆ. ನಾನು ಪಾಂಡ ಅನ್ನೋದು ಬರುತ್ತೆ, ಶ್ರೀವತ್ಸ, ಸಾರಿ. ಸೊ ನಮ್ಮ ಸಿನಿಮಾದಲ್ಲಿ ಇನ್ನೊಂದೇನಂದರೆ ಎಲ್ಲ ಕ್ಯಾರೆಕ್ಟರ್ಗಳು ನಾವು ನೇಮ್ ಇಟ್ಟು ಮಾತಾಡೇ ಇಲ್ಲ, ಎಲ್ಲರಿಗೂ ಅವ್ರಿಗೆ ಒಂದು ನಿಕ್ ನೇಮ್ ಇದೆ, ಆ ನಿಕ್ ನೇಮಲ್ಲೇ ಮಾತಾಡ್ಬೋದು. ಶ್ರೀವತ್ಸ ನಾನು ಅಷ್ಟು ಹುಡುಗ ನೋಡಿ ನಾನು ಪಿಚ್ ಮಾಡಿದ್ದವನ್ನ ಈ ಕ್ಯಾರೆಕ್ಟರ್ ಸೂಟ್ ಆಗ್ತದೆ ಅಂತ. ಆ್ಯಂಡ್ ವಿನೀತ್ ಬಂದ್ಬಿಟ್ಟು ಮೇಡಮ್ ಕಡೆಯಿಂದ ನನಗೆ ಈ ಥರ ಕ್ಯಾರೆಕ್ಟರ್ ಬೇಕು ಅಂತ ವಿನೀತ್ ನನಗೆ ಸಿಕ್ಕಿದ್ದು. ಅವ್ನು ಇಡೀ ಸಿನಿಮಾ ಒಂದು ಡೈಲಾಗ್ ಇಲ್ಲ, ಇಡೀ ಬಾಡಿ ಶೋ ಮಾಡ್ಕೊಂಡಿರೋದಷ್ಟೇ. ಸೊ ಇನ್ನು ಬಂದು ಮೇಡಮ್ ಸಾರಿ ಮೇಘನ ಮೇಡಮ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ನಾನು ಸಿಂಪಲ್ ಅಂಗ್ಲಷ್ಟೇ ನಂಗೆ ತುಂಬ ನೆನಪಿದೆ. ನಾವೆಲ್ಲ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಓಡಾಡಿದ್ದು. ಆಮೇಲೆ ನನಗೇನು ಅವಾಗಿನ ಅಷ್ಟು ಕೆಲಸ ಗೊತ್ತಿರಲಿಲ್ಲ, ಕಲಿತಾ ಇದ್ದೆ ಆ ಥರ. ಆಮೇಲೆ ನೀವು ಹೇಳ್ತಿದ್ರು ಎಷ್ಟೋ ಸರಿ ಒಂದಷ್ಟು ಸಜೆಸ್ಟ್ ಮಾಡಿದ್ದೀರ. ಬಟ್ ಇವತ್ತು ಸಿನಿಮಾ ಮಾಡಿದ್ದೀನಿ, ಅದಕ್ಕೆ ನಾನು ಅಷ್ಟು ನಾನು ವರ್ಕ್ ಮಾಡೋ ಟೀಮಲ್ಲಿ ಒಂದು ಸ್ಪೆಷಲ್. ಆ್ಯಂಡ್ ಆಮೇಲೆ ತುಂಬ ಜನ ಇಲ್ಲಿ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಲ್ಲರೂ ನಮ್ಮ ಕುಟುಂಬದನ್ನು ವರ್ಕ್ ಮಾಡಿದ್ದಾರೆ, ಅಂದರೆ ಎಲ್ಲ ನಮ್ಮ ಸಿನಿಮಾ ಅಂತಲೇ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಟೀಮ್.
ಮೊದಲನೇದಾಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದು ಒಂದು 4th ಮೂವಿ. ತುಂಬ ಖುಷಿ ಆಗ್ತಾ ಇದೆ. ಟೋಟಲ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮ್ ಇದೆ ಸತತ 2 ವರ್ಷದಿಂದ ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ. ಅದು ರಿಸಲ್ಟ್ ಇವತ್ತು ಟ್ರೈಲರ್ ರೂಪದಲ್ಲಿ ನೋಡ್ತಾ ಇದ್ದೀವಿ ನಾವು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅಂಗಿತರಂಗ ಅಭಿಷೇಕ್ ಶ್ರೀಮನ್ನಾರಾಯಣ ಆದಮೇಲೆ ಇದು 3ನೇ ಸಿನಿಮಾ ಸಕ್ಸಸ್ ಆಗಲೇಬೇಕು. ಅದಕ್ಕೆಲ್ಲ ನಮ್ಮ ಡೈರೆಕ್ಟರ್ ಅಭಿಷೇಕ್ ಮತ್ತು ಟೋಟಲ್ ದೀಕ್ಷಿತ್ ಬೃಂದ ಟೋಟಲ್ ಟೀಮ್. ವಿಶೇಷವಾಗಿ ಇವತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಶ್ರೀ ಮುರಳಿ ಅವ್ರನ್ನ 11 ವರ್ಷದಿಂದ ಮಾತಾಡ್ಸಿದೆ. ರಂಗಿತರಂಗ ಟೈಮಲ್ಲಿ ಅವ್ರ ಪ್ರೀತಿಯಿಂದ ಆ ಟ್ರೈಲರ್ನ ಫಸ್ಟು ನೋಡಿ ಅದನ್ನು ಹಾರೈಸಿ ಆಶೀರ್ವಾದ ಮಾಡಿದ್ರು. ತುಂಬ ಒಳ್ಳೆಯದಾಯಿತು. ರೈತರ ಇವತ್ತು ಫೋನಲ್ಲಿ 2 ಡೇಸ್ ಬ್ಯಾಕ್ ಬರಲೇಬೇಕು ಅಂತ ಕೇಳಿದೆ, ಬಂದಿದ್ದೀರಾ, ನಿಮಗೆ ಸ್ವಾಗತ. ಮತ್ತೊಂದು ಪ್ರೇಮ್ ಸರ್, ತಮಗೂ ಸ್ವಾಗತ. ತುಂಬ ಖುಷಿ ಆಗ್ತಾಯಿದೆ. ಮೇಘನಾಗು ಕಾಂಕರ್ ಮೇಡಮ್ ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಜನ ಸ್ನೇಹಿತರು, ಮಾಧ್ಯಮದವರು, ಯಾಕಂದರೆ ಮಾಧ್ಯಮದವ್ರದ್ದು ಸಪೋರ್ಟ್ ತುಂಬ ಇದೆ ನನಗೆ. ನಾವು ರಂಗಿತರಂಗ ಮಾಡಿದಾಗ ನಾವು ಹೊಸಬಿದ್ದು ಆ ಟೈಮಲ್ಲಿ ತುಂಬ ಭಯ ಇತ್ತು. ಬಾಹುಬಲಿ ಟೈಮಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡಿದ್ವು. ಆದರೆ ಮಾಧ್ಯಮದವರು ಇಲ್ಲ ಅಂದಿದ್ರೆ ಆ ಸಿನಿಮಾ ಇರ್ತಾರೆ. ಮೊದಲನೇ ಅವತ್ತಿಂದ ಇವತ್ತಿನವರೆಗೂ ಅವನೇ ಶ್ರೀಮನ್ನಾರಾಯಣ ಆಗೋದು, ರಿಷಬ್ದು ಒಂದು ಕಥಾ ಸಂಗಮ ಅಂತ ಮಾಡಿದೆ. ಅದಕ್ಕೂ ಅಷ್ಟೇ ಎಲ್ಲ ಸಿನಿಮಾಗೆ ತಮ್ಮ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟಿದ್ದೀರಾ. ಸಿನಿಮಾ ಗೆದ್ದಿದೆ. ಈ ಸಿನಿಮಾಗೂ ತಮ್ಮ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಷ್ಟೇ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕನ್ನಡ.